ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ಬಂದಿದ್ರ, ದೇಶಭಕ್ತಿಯನ್ನು ಕಂಡು ಬಂದಿದ್ರ ಏನು? ಅಷ್ಟು ನಮ್ಮ ಕಣ್ಣಿಗೆ ಬಿದ್ದಿದ್ದು ಪ್ರತಿಭಟನಾಕಾರರಲ್ಲ, ಅಲ್ಲಿ ಸ್ವಿಗ್ಗಿ ಮತ್ತು ಝೊಮ್ಯಾಟೋದವರು ಕಾಣ್ತಾರೆ. ಒಳಗೆ ನೋಡಿದ್ರೆ ಇವರೆಲ್ಲ ಊಟ ಸಪ್ಲೈ ಮಾಡ್ತಿದ್ದಾರೆ. 2 ವರ್ಷದಲ್ಲಿ ನನಗೆ ಫಸ್ಟ್ ಟೈಮ್ ಇನ್ ಫೀಲ್ಡ್ ಅಲ್ಲಿ ವಿವಿಧತೆಯಲ್ಲಿ ಏಕತೆ ಕಾಣ್ತು ಸರ್. ನೀವು ನಮಗೆ ಹಿಂಸೆ ದಾರಿ ಮೂಲಕ ಬನ್ನಿ, ಆದ್ರೆ ನಾವು ನಿಮ್ಗೆ ಅಹಿಂಸೆಯ ಮೂಲಕನೇ ಉತ್ತರ ಕೊಡ್ತೀವಿ ಅನ್ನೋ ಆ ಒಂದು ತತ್ವ ಇತ್ತಲ್ಲ, ಆ ಒಂದು ತತ್ವ ಇವತ್ತಿನ ಈ ಒಂದು ರಾಜೀನಾಮೆಗೆ, ಆ ಹೊಸ ಎಜುಕೇಶನ್ ಮಿನಿಸ್ಟರ್ ಬರ್ಲಿಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ. ಈ ಕೆಲವೊಬ್ರು ಏನು ಮಾಡ್ತಿದ್ರು ಅಂದರೆ, ಈ ಮೀಡಿಯಾಗಳು ಅಲ್ಲಿ ಅವ್ರ ಹತ್ರ ನಿಂತ್ಕೊಂಡು ಪ್ರಶ್ನೆ ಬೇರೆ ರೀತಿ ಕೇಳೋದು, ಅವ್ರು ಹೇಳುವಾಗ ಬೇರೆ ರೀತಿ ಹೇಳೋದು. ಇದೇ ರೀತಿ ಒಬ್ಬ GTV ರಿಪೋರ್ಟರ್ನವರು ಟ್ರೋಲ್ ಮಾಡಿದ್ರು. ಬಟ್ ಆ ವ್ಯಕ್ತಿ ಅಲ್ಲಿ ಏನು ಮಾತಾಡ್ಲಾರ್ದೆ ನಿಂತಾಗ ಅದೇ ಜನಜಿ ಬಂದು ಕ್ಷಮೆ ಕೇಳಿದ್ರು. ಅಂದ್ರೆ ಆ ವ್ಯಕ್ತಿ ಬಗ್ಗೆ ಸಿಟ್ಟಿಲ್ಲ ಅವ್ರಿಗೆ, ಅವನ ಕೈಯಲ್ಲಿರೋ ಮೈಕ್ ಅದೇ ಪೊಲೀಸರಿಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕಣ್ಣು ಮುಂದೆ ಈ ಬಾಂಗ್ಲಾದೇಶ, ನೇಪಾಳ ಕಣ್ಣು ಮುಂದೆ ಬಂದಿದೆ. ಈ ರೀತಿ ಏನಾದರೂ ಸೃಷ್ಟಿ ಮಾಡಿಬಿಟ್ರೆ ನಮ್ದು ಇನ್ನೂ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಅವ್ರಿಗೆ ಭಯ ಇದೆ. ಈ ಒಂದು ಕಾರಣಕ್ಕೆ ಫುಲ್ ಸೆಕ್ಯೂರಿಟಿ, ಎಲ್ಲೂ ನಿಂದ್ರಂಗಿಲ್ಲ, ಎಲ್ಲೂ ಇದು ಮಾಡೋಂಗಿಲ್ಲ, ಆ ರೀತಿ ಒಂದು. ಮತ್ತು ಸುತ್ತಮುತ್ತ ಮೆಟ್ರೋ ಸ್ಟೇಷನ್ಗಳನ್ನು 17 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡ್ತಾರೆ, ಯಾರಿಗೂ ಹೋಗೋಕ್ಕೂ ಅವಕಾಶ ಕೊಡಲ್ಲ. ಮತ್ತು ಇಂಟರ್ನೆಟ್ ಸ್ಥಗಿತ ಆಗುತ್ತೆ. ದೆಹಲಿಯಲ್ಲಿ ಆಟೋ ಚಾಲಕರು, ಕ್ಯಾಬ್ ಡ್ರೈವರ್ ಕೂಡ ಮೋದಿ ವಿರುದ್ಧವಾಗಿ ಮಾತಾಡ್ತಾರೆ, ಸರ್ಕಾರ ವಿರುದ್ಧವಾಗಿ ಮಾತಾಡ್ತಾರೆ. ನಾನು ಇಬ್ರು ದೀಪಿಕೆಗೆ ಬೈಟ್ ಕೊಡಿ ಅಂತ ಕೇಳ್ತಾ ಇದ್ವಿ. ನಮ್ಮ ಸುತ್ತಮುತ್ತ ಇದ್ದು ಹುಡುಗರು ಅಷ್ಟು ಜನ ನಮ್ಮನ್ನು ಕವರ್ ಮಾಡ್ತಾ ಇದ್ರು. ಲಿಟ್ರಲಿ ಹೆಂಗೆ ಅಂತಂದ್ರೆ ಹಿಂಗೆ ಕವರ್ ಮಾಡ್ತಿದ್ರು, ಯಾಕಂದ್ರೆ ಒಬ್ಬರ ಮೇಲೆ ಒಬ್ರು ಬೀಳ್ತಾ ಇದ್ರು. ಸೊ ನಮಗೇನು ಆಗಬಾರ್ದು ಅಂತ ನಮ್ಮ ಸುತ್ತಮುತ್ತ ಹುಡುಗರಷ್ಟು ನಮ್ಮನ್ನು ಕವರ್ ಮಾಡ್ತಿದ್ರು. ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಸುನೀಲ್ ಸಿರ್ಸಂಗಿ. ಇದೊಂದು ವಿಶೇಷ ಸಂದರ್ಭ. ಯಾಕಂದರೆ ಏನು ಕಾಕ್ರೋಚ್ ಜನತಾ ಪಾರ್ಟಿ ತನ್ನ ಪ್ರತಿಭಟನೆ ಮೂಲಕ ಎಂದೂ ಮಣಿಯದ ರಾಜೀನಾಮೆಗಳನ್ನು ಕೊಡದ ಸರ್ಕಾರ ಅಂತ ಏನು ಹೆಗ್ಗಳಿಕೆಯನ್ನು ಸಾಕ್ತಾ ಇದ್ದ, ಅಹಂನಿಂದ ಬೀಗ್ತಾ ಇದ್ದ ಮೋದಿ ಸರ್ಕಾರಕ್ಕೆ ಮೊದಲ ರಾಜೀನಾಮೆಯನ್ನು ಕೊಡಿಸಿದ ಹೆಗ್ಗಳಿಕೆ CJP. ಆ ಪ್ರತಿಭಟನೆ ಇಡೀ ದೇಶದಲ್ಲಿ ಒಂದು ಹೊಸ ಸ್ಫೂರ್ತಿಯನ್ನು, ಹೊಸ ಪ್ರಜಾಪ್ರಭುತ್ವದ ಅಲೆಯನ್ನು ಸೃಷ್ಟಿ ಮಾಡಿದೆ. ಏನು ಈವರೆಗೂ ಒಂದು ಕಡೆ ಸಾಗ್ತಾ ಇದೆ, ಎಲ್ಲ ಮೀಡಿಯಾಗಳು ಈ ಕಡೆ ತಿರುಗಿ ನೋಡುವಂತ ಮಾಡಿದೆ. ಇಲ್ಲಿವರೆಗೂ BJP ಮತ್ತು IT ಸೆಲ್ ಅವ್ರು ಕಟ್ಟಿಕೊಟ್ಟ ನರೇಶನನ್ನು ಯಾರು ಹೊಡೆದು ಹಾಕಾಗಲ್ಲ ಅಂತ ಆಗ್ತಾ ಇತ್ತು. CA NRC ಪ್ರೊಟೆಸ್ಟ್ಗೂ ಅದಾಗಿರಲಿಲ್ಲ, ರೈತ ಹೋರಾಟಕ್ಕೂ ಅದಾಗಿರಲಿಲ್ಲ. ಈ ಜಂಜಿಗಳು ಅಥವಾ ಕಾಕ್ರೋಚ್ಗಳು ಅಂತ ಏನು ಕರ್ಕೋತಾರೆ, ಅಥವಾ ಎಡಪಂಥೀಯ ಹೋರಾಟ ವಿದ್ಯಾರ್ಥಿ ಸಂಘಟನೆಗಳು ಇಡೀ IT ಸೆಲ್ ಮತ್ತು BJPಯ ನರೇಶನನ್ನು ಅಥವಾ ಪ್ರಪಗಂಡವನ್ನು ಹೊಸಕ್ಕೆ ಹಾಕುವ ಮೂಲಕ ಒಂದು ಹೊಸ ಇತಿಹಾಸವನ್ನು ಬರ್ತಿದ್ದಾರೆ. ಶಿಕ್ಷಣ ಸಚಿವ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಮುಖ್ಯ ಕಾರಣ ಜಂತರ್ ಮಂತರ್ಲಿ ನಡೆದ ಈ ಪ್ರತಿಭಟನೆ ಆರಂಭ ಇಡೀ ದೇಶದ ವ್ಯಾಪ್ತಿಯಲ್ಲಿ ಹಬ್ತು. ಇದನ್ನು ಕವರ್ ಮಾಡಲಿಕ್ಕೆ ಈ ದಿನ .comನಿಂದ ನಮ್ಮ ಸಹೋದ್ಯೋಗಿಗಳು, ನಮ್ಮ ಜೂನಿಯರ್ ಕಲೀಗ್ಗಳು ದೆಹಲಿಗೆ ಹೋಗಿದ್ದರು. ಅವರಿಬ್ಬರು ಅಲ್ಲಿ ತಮ್ಮ ಸ್ವಂತ ಅನುಭವದ ಜೊತೆಗೆ ವಾಪಸ್ ಬಂದಿದ್ದಾರೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಸಚಿವರು ರಾಜೀನಾಮೆ ಕೊಟ್ಟಿದ್ದಕ್ಕೆ ಇಡೀ ದೇಶ ಸಮರ್ಪಟ್ಟಿದ್ದ ಘಟನೆ ಇದು ಒಂದೇ ಇರ್ಬೋದು ಅನ್ಸುತ್ತೆ. ಇದ್ರ ಮೊದಲು ನಮ್ಮ ಜರ್ನಲಿಸಮ್ ಕರೆಯಲ್ಲಿ ನಾವು ಹಲವಾರು ಸಚಿವರು, ಹಲವಾರು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಟಿದ್ದನ್ನು ನೋಡಿದ್ವಿ. ಆದರೆ ಈಗ ಹೇಗಾಗಿತ್ತು ಅಂತ ಕಳೆದ 12 ವರ್ಷಗಳಲ್ಲಿ ಯಾರಿಗೂ ಅಕೌಂಟೇಬಿಲಿಟಿ ಇಲ್ಲ. ಅವ್ರು ಏನು ಮಾಡಿದ್ದು ಅದೇ ಕರೆ, ಯಾರಿಗೂ ನಾವು ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅನ್ನೋ ಸ್ಥಿತಿಯತ್ತ ಸಾಗ್ತಾ ಇತ್ತು ಮೋದಿ ಸರ್ಕಾರ. ಅದಕ್ಕೂ ಒಂದು ಅಕೌಂಟೇಬಿಲಿಟಿ, ಉತ್ತರದಾಯಿತ್ವ ತರುವ ಮೂಲಕ CJP ಯಶಸ್ವಿಯಾಗಿದೆ. ಅದರ ಆ ಪ್ರತಿಭಟನೆ ಕವರ್ ಮಾಡಿ ಇಡೀ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ದೌರ್ಜನ್ಯ ಆಗಿದ್ದು, ಬ್ರುಟಾಲಿಟಿ ನೋಡಿದ್ವಿ. ಅದನ್ನೆಲ್ಲ ಕವರ್ ಮಾಡಿ ಬಂದ ಇಬ್ಬರು ಸಹೋದ್ಯೋಗಿಗಳು, ನನ್ನ ಪ್ರೀತಿಯ ಕಲಿಗಳು ನನ್ನ ಜೊತೆಗಿದ್ದಾರೆ. ಅವರನ್ನು ಸಂದರ್ಶಿಸುವ ಅವಕಾಶ ನಾನು ಒದಗಿ ಬಂದಿದೆ ಇವತ್ತು. ಇದೊಂದು ದೊಡ್ಡ ಸುಸಂದರ್ಭ ಅನ್ಬೋದು. ಪವಿತ್ರ ಮತ್ತು ಮುಸ್ತಫಾ ಇಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಇವತ್ತು ಮುಖ್ಯವಾಗಿ ನಾವು ಕೆಲವು ವಿಷಯಗಳನ್ನು ಮಾತಾಡಬೇಕು. ದೆಹಲಿಯ ಪ್ರತಿಭಟನೆ ಹೇಗಿತ್ತು, ಜನರು ಅದಕ್ಕೆ ಹೇಗೆ ಸ್ಪಂದಿಸಿದರು, ವಿದ್ಯಾರ್ಥಿಗಳು ಹೇಗೆ ಸ್ಪಂದಿಸಿದರು, ದೆಹಲಿ ನಾಗರಿಕರು ಹೇಗೆ ಸ್ಪಂದಿಸಿದರು, ಇಡೀ ದೇಶ ಹೇಗೆ ಸ್ಪಂದಿಸಿತು, ಮತ್ತು ಸರ್ಕಾರ ಹೇಗೆ ಇಕ್ಕಟ್ಟಿಗೆ ಸಿಕ್ತು, ಈ ಎಲ್ಲವನ್ನು ಅವರ ಅನುಭವದ ಮೂಲಕ ತಿಳ್ಕೊಳ್ಳೋಣ. ಮೊದಲು ಮುಸ್ತಫಾಯಿಂದ ಶುರು ಮಾಡೋಣ. ಯಾಕಂದರೆ ಯಾವಾಗ ಫಸ್ಟು 20ನೇ ತಾರೀಕು ಪಾರ್ಲಿಮೆಂಟ್ ಚಲೋ ಅಂತ ಹೇಳಿದ್ರು ಅವರು, ಅವತ್ತು ತುಂಬ ಪೊಲೀಸ್ ಬ್ರುಟಾಲಿಟಿ ಆಗೋ ಮೂಲಕ ವಿದ್ಯಾರ್ಥಿಗಳ ಮೇಲೆ ಪ್ಯಾಲೆಟ್ ಗನ್ನನ್ನು ಪ್ರಥಮ ಬಾರಿಗೆ ದೆಹಲಿಯಲ್ಲಿ ಪ್ಯಾಲೆಟ್ ಗನ್ನನ್ನು ಯೂಸ್ ಮಾಡಲಾಯಿತು. ಒಂಥರ ಪೊಲೀಸ್ ದೌರ್ಜನ್ಯ ನಡೀತಂತ ಇಡೀ ದೇಶ ಎಚ್ಚೆತ್ಕೊಳ್ತಾವಾಗ. ಅದರ ಮರುದಿನ ನೀವು ದೆಹಲಿಗೆ ಕಾಲಿಟ್ಟರು. ದೆಹಲಿ ನಿಮ್ಮನ್ನು ಹೇಗೆ ಸ್ವಾಗತಿಸ್ತು? ಮೊದಲ ಅನುಭವ ನಿಮ್ದು ಹೇಗಿತ್ತು? ಫ್ರೆಂಡ್ಸ್, ಒಂದ್ಸಲ ನಮಸ್ಕಾರ ಫ್ರೆಂಡ್ಸ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಅದು ಒಂಥರ ಇತಿಹಾಸ ಸೃಷ್ಟಿ ಮಾಡಿಬಿಡ್ತಾ ಒಂದು ಹೇಳಿಕೆಯಲ್ಲಿ. ಸರಿ, ವಿಮಾನ ಅನುಭವ ನನಗೆ ಫಸ್ಟ್ ಟೈಮು. ಈ ದಿನ ಅವಕಾಶ ನನಗೆ ಮಾಡಿಕೊಟ್ಟು ತುಂಬ ಖುಷಿ ಇದೆ. ಸೊ ಇಲ್ಲಿಂದ ನಾನು ಫ್ಲೈಟ್ ಹತ್ಕೊಂಡು ಡೈಲಿಗೆ ಇಳ್ಕೊಂಡ್ಮೇಲೆ ಅಲ್ಲಿ ಹೋದ್ಮೇಲೆ ಒಬ್ಬರು ಆ್ಯಕ್ಟಿವಿಸ್ಟು, ಅವರು ಸಂತೋಷ್ ಅಂತ ಇದ್ದರು, ಅವ್ರ ಮನೆಗೆ ಹೋಗಿ ಉಳ್ಕೊಂಡಿದ್ದು ನಾವು. ಅಲ್ಲಿಂದ ಉಳ್ಕೊಂಡು ಸ್ವಲ್ಪ ಮಾಹಿತಿಯಲ್ಲಿ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನಗೂ ಕೂಡ. ಇಲ್ಲಿಂದ ಎಲ್ಲ ಗೈಡ್ ಮಾಡ್ತಿದ್ರು. ಆದರೂ ಕೂಡ ಅಲ್ಲಿ ಹೋಗಿ ಇನ್ನೂ ಸ್ವಲ್ಪ ತಿಳ್ಕೊಬೇಕಲ್ಲ ಅಂತ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿದ ಮೇಲೆ ಅವ್ರು ಹಿಂಗೆಲ್ಲ ಇರುತ್ತೆ, ನೀವು ಈ ಥರ ಎಲ್ಲ ಇರಬೇಕು, ಲಾಠಿ ಚಾರ್ಜ್ ಆದರೂ ಆಗ್ಬೋದು, ಈ ಥರ ಎಲ್ಲ ಇರುತ್ತೆ ಅಂತ ಹೇಳಿ ಕಳಿಸಿದ್ರು. ಸೊ ಆಯಿತು ಅಂತ ಅಲ್ಲಿಂದ ನಾವು ಕ್ಯಾಬ್ ಮಾಡ್ಕೊಂಡು, ಆಟೋ ಮಾಡ್ಕೊಂಡು ಜಂತರ್ ಮಂತರಿಗೆ ಬರಬೇಕು. ಸೊ ಅಲ್ಲಿಂದ ಬಂದ ಮೇಲೆ ಫಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದು ಪ್ರತಿಭಟನಾಕಾರರಲ್ಲ, ಅಲ್ಲಿ ಸ್ವಿಗ್ಗಿ ಮತ್ತು ಝೊಮ್ಯಾಟೋದವರು ಕಾಣ್ತಾರೆ. ಇವರೆಲ್ಲ ಯಾಕೆ ಇಷ್ಟು ಜನ ಇದ್ದಾರೆ ಅಂತ. ಅಲ್ಲಿ 10-20 ಜನ ಅವರೇ ಇರೋದು, ಇವ್ರು ಯಾಕೆ ಇಷ್ಟು ಜನ ಇದ್ದಾರೆ ಅಂತ ನನಗೊಂದು ಕ್ಯೂರಿಯಾಸಿಟಿ ಬಂತು. ಒಳಗೆ ನೋಡಿದರೆ ಇವರೆಲ್ಲ ಊಟ ಸಪ್ಲೈ ಮಾಡ್ತಿದ್ದಾರೆ. ಎಲ್ಲಿಂದ? ಯಾರ್ಯಾರೋ ಎಲ್ಲೋ ಕೂತ್ಕೊಂಡು ದೇಶ ವಿದೇಶಗಳಿಂದ ಅಲ್ಲೇ ಕೂತ್ಕೊಂಡು
ಸ್ವಿಗ್ಗಿ ಮುಖಾಂತರ ಬೇರೆ ಬೇರೆ ಇದ್ರ ಮುಖಾಂತರ ಅವ್ರು ಆರ್ಡರ್ ಮಾಡ್ತಾರೆ. ಅದನ್ನು ತೊಗೊಂಬಂದು ಆ ಗೇಟಲ್ಲಿ ಅಲ್ಲಿ ವ್ಯವಸ್ಥೆ ಮಾಡಿದಂಥ ಹುಡುಗರ ಹತ್ರ ಕೊಡ್ತಾರೆ. ಅವರು ಒಳಗೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ಕಾಂಟ್ಯಾಕ್ಟ್ ಸಿಗದೇ ಇದ್ದ ಸಂದರ್ಭದಲ್ಲಿ ಇವರೇ ಎಲ್ರಿಗೂ ಊಟ ಹಂಚುವಂಥ ದೃಶ್ಯಗಳು ಕೂಡ ಕಂಡುವಲ್ಲಿ. ಅಷ್ಟು ಸಿಸ್ಟಮ್ ಆಗಿ ಅಲ್ಲಿ ಪ್ರತಿಭಟನೆಗಳು ನಡೀತಾ ಇತ್ತು. ಮತ್ತು ಒಳಗಡೆ ಹೋದರೆ ತುಂಬ ಸಾವಿರಾರು ವಿದ್ಯಾರ್ಥಿಗಳಿದ್ದರು. ಮತ್ತು ಅಲ್ಲಲ್ಲಿ ಒಂದೊಂದು ಗುಂಪು ತಮ್ಮದೇ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ರು. ಕೆಲವೊಬ್ಬರು ತಮಾಷೆಯಾಗಿ ಮಾಡ್ತಾರೆ, ಕೆಲವೊಬ್ಬರು ಸೀರಿಯಸ್ ಆಗಿ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಅವರು ಭಾವನೆಗಳನ್ನೇ ಆ ರೀತಿ ಸೃಷ್ಟಿ ಮಾಡ್ತಾರೆ. ಅಂದರೆ ಏನೋ ಬರೀತಾರೆ, ಅವರು ಆ ವ್ಯವಸ್ಥೆಯ ವಿರುದ್ಧವಾಗಿ ಅವರು ತಮ್ಮ ಮನಸ್ಸಿಗೆ ಏನು ಬರ್ತದೆ ಬರೆಯೋದಕ್ಕೆ ಒಂದು ಕ್ಯಾಂಪಿಯನ್ ಥರ ಇರುತ್ತೆ. ಈ ರೀತಿ ಒಂದೊಂದು ಕಡೆಯಿಂದ ಒಂದೊಂದು ಕಡೆ ಹೋಗ್ಬೋದು. ನಾವು ಜಂತರ್ ಮಂತರ್ ಗೇಟಿಂದ ಹಿಡಿದು ಒಳಗಡೆ ಹೋಗೋದಕ್ಕೆ ಸುಮಾರು ಒಂದು 600 ಮೀಟ್ರ್ ಇರುತ್ತೆ, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟಿದೆ. ಅದು ಎಲ್ ಟೈಪಲ್ಲಿ ಇರುತ್ತೆ, ಅಲ್ಲಿ ಮುಖ್ಯ ಸ್ಟೇಜ್ ಇದೆ. ಸೊ ಈ ಥರ ಎಲ್ಲ ಹೋದಾಗ ತುಂಬ ಜನ. ಮತ್ತು ಅದಾದಮೇಲೆ ಒಂದು ಸ್ವಲ್ಪ ಆದಮೇಲೆ ನಮ್ಮ ಸಿಟಿಜನ್ ಜರ್ನಲಿಸ್ಟ್ ಅನ್ವಿತಾ ಅವರು ಅಲ್ಲಲ್ಲ, ಅದು ನಾ ಕೇಳಲೇಬೇಕು. ಯಾಕಂದರೆ ಇಲ್ಲಿವರೆಗೂ ನಿನಗೂ ಅನುಭವ ಆಗಿದೆ ಜರ್ನಲಿಸಮಲ್ಲಿ. ಕಳೆದ ಕೆಲವು ವರ್ಷಗಳಿಂದ ನಿನ್ನ ಜೊತೆ ಇರೋರು ಅನುಭವ ಆಗಿತ್ತು. ಪ್ರಥಮ ಬಾರಿಗೆ ಕಾನೂನು ಪದವೀಧರರಾಗಿರುವ ಅನ್ವಿತಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಇಂಟರ್ನ್ಶಿಪ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅವರು ನಿಮ್ಗೆ ಹೆಲ್ಪ್ ಮಾಡಿದ್ರು ಮೊದಲು ನಿಮ್ಮ ಜೊತೆಗಿದ್ದಾಗ. ಅವ್ರ ಜೊತೆ ಅನುಭವ ಹೇಗಿತ್ತು? ಯಾಕಂದರೆ ಒಂದು ಕಡೆ ಪ್ರತಿಭಟನೆ, ಇಷ್ಟು ದೊಡ್ಡ ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇದ್ರಿ, ಇನ್ನೊಂದು ಕಡೆ ತುಂಬ ಫ್ರೆಶ್ ಆಗಿರುವ ಕಾನೂನು ಪದವೀಧರೆ ಪತ್ರಿಕೋದ್ಯಮ ಅಂತ ಕೇವಲ ದೂರದಿಂದ ನೋಡಿರುವ ಅನ್ವಿತಾ ಅವ್ರ ಜೊತೆ ಕೆಲಸ ಮಾಡೋದು ಹೇಗಿತ್ತು ಅನ್ಸುತ್ತೆ? ಅದನ್ನು ಹೇಳೋಕ್ಕಾದ್ರೆ ಸರ್, ನನಗೊಂದೇನೋ ಒಂಥರ ಇತ್ತು. ಅಂದರೆ ಅವರು ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಅಂತ ಹೇಳಿದರು. ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದರೂ ಒಟ್ಟು ಔಟ್ಪುಟ್ ಚೆನ್ನಾಗಿರಬೇಕು, ವೀಡಿಯೋ ಬರಬೇಕು, ಜನರಿಗೆ ಇದು ಬೇಗ ಅರ್ಥ ಆಗಬೇಕು. ಈ ವ್ಯವಸ್ಥೆಯ ವಿರುದ್ಧ ಬಗ್ಗೆ ನಾವು ಏನೆಲ್ಲ ಪ್ರಯತ್ನ ಮಾಡ್ತಿದ್ದೀವಲ್ಲ ಇದನ್ನು ಮಾಡಬೇಕು ಅಂತ ಅದು ಎಲ್ಲರಿಗೂ ಗೊತ್ತಾಗಬೇಕು, ಇವರು ಹಾಗೆ ಮಾಡಬೇಕು ಅಂತ ಇತ್ತು. ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಮೈಕ್ ಕೊಟ್ಟು ಹೇಳಿದೆ ಈ ಥರ ಒಂದು ಮಾಡಬೇಕು ಅಂದ ತಕ್ಷಣ ಅವ್ರು ಯಾವುದಿದ್ದು ತಗೊಳ್ಳಾರ್ದೆ ಅವರಲ್ಲೂ ಇದೆ ಆಕ್ರೋಶ. ಅವರಲ್ಲೂ ಎಷ್ಟು ಆಕ್ರೋಶ ಇದೆ ಅಂದರೆ ಮೈಕ್ ಕೊಟ್ಟರೆ ಸಾಕು ತಗೊಂಡೋಗಿ ಅವ್ರ ಮುಂದೆ ಹಾಗೆ ಪ್ರಶ್ನೆ ಒಗಿತಾರೆ. ಅವ್ರು ಉತ್ತರ ಕೊಡಲೇಬೇಕು, ಆ ರೀತಿ ಕೇಳ್ತಾರೆ. ತುಂಬ ಸಿಸ್ಟಮಾಗಿ ಕೆಲಸ ಮಾಡಿದ್ರು. ಅವರಿಂದನೂ ತುಂಬ ಒಳ್ಳೆ ಔಟ್ಪುಟ್ಗಳು ನಮ್ಗೆ ಸಿಕ್ಕು, ಚೆನ್ನಾಗಿತ್ತು. ಮತ್ತು ಅದಾದಮೇಲೆ ಅವರು ಮತ್ತೆ ರಜೆ ಇರಲಿಲ್ಲ, ನಾವು ಮತ್ತೆ ಹೋಗಬೇಕು ಅಂತೆಲ್ಲ ಹೇಳ್ತಿದ್ರು. ಮತ್ತು ಅವರು ಎಷ್ಟು ಇಂಟ್ರೆಸ್ಟು ಅಂದರೆ ರಜೆ ಕೊಡ್ತಿಲ್ಲ ಅಂತ ಅಲ್ಲಿ ಹೇಳ್ತಿದ್ರು. ಮತ್ತು ಸಂಜೆ ಮರುದಿನ ಅವ್ರು ಇಂಟರ್ನ್ಶಿಪ್ ಮುಗಿಸ್ಕೊಂಡು ಸಂಜೆಗೆ ಬಂದು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ರು. ನಾನು ಊಟನೂ ಎಲ್ಲೂ ಕೂಡ ಮಾಡಿರಲಿಲ್ಲ. ಆ ಪ್ರತಿಭಟನೆ ಏನು ಮಾಡ್ತಿದ್ರು ಹುಡುಗರು, ಅವ್ರ ಜೊತೆನೇ 3 ದಿನ ನಾನು ಊಟ ಮಾಡ್ತಿದ್ದೆ. ಯಾಕಂದರೆ ಅಲ್ಲಿ ಊಟಕ್ಕೆ ಬರನೇ ಇಲ್ಲ. ಯಾರ್ಯಾರೋ ಎಲ್ಲಿಂದ ಏನೇನೋ ಫುಡ್ ಎಲ್ಲ ಕಳಿಸ್ತಿದ್ರು. ಒಂದು ಸಲ ಈಗ ಕೆಲವೊಬ್ರು ಏನು ಮಾಡ್ತಿದ್ರು, ಪಿಜ್ಜಾ, ಬರ್ಗರ್, ಯುವಕರಿಗೆ ಏನೇನು ಬೇಕು ಅದೇ ಫುಡ್ ಬರೋದು. ಅನ್ನ ಸಾಂಬಾರು ನಾನು ನೋಡೇ ಇಲ್ಲ ಅಲ್ಲಿ. ಬರೀ ಯುವಕರಿಗೆ ಏನು ಬೇಕಂದರೆ ಜನರಿಗೆ ಗೊತ್ತು ಇವ್ರು ಏನು ತಿಂತಾರೆ, ಯಾವ ರೀತಿ ಇವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಆ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಿದ್ದಾರೆ. ಇಡೀ ದೇಶದ ಜನ ಯುವಕರ ಬೆನ್ನಿಗೆ ಇದ್ರು ಅಂತಂಥ ಐಟಮ್ ಹಂಗೆಲ್ಲ ಬಂತು. ಮತ್ತೆ ಕ್ಯೂ ಬಿಟ್ಟು ನಿಂತ್ಕೊಂಡು ನಾನು ಅವ್ರ ಜೊತೆಗೆ ನಿಂತ್ಕೊಂಡೆಲ್ಲ ನಾವು ಊಟ ಕೊಡಿ ನಮಗೂ ಅಂತ ಅವ್ರ ಜೊತೆಗೆ ನಾವು ಇದು ಮಾಡ್ತಿದ್ವಿ. ಇನ್ನೊಂದು ವಿಚಾರಕ್ಕೆ ಬಂದಾಗ ಗೋಧಿ ಮೀಡಿಯಾಗಳು, ಈ ಕೆಲವೊಬ್ರು ಏನು ಮಾಡ್ತಿದ್ರು ಅಂದರೆ ಈ ಮೀಡಿಯಾಗಳು ಅಲ್ಲಿ ಅವ್ರ ಹತ್ರ ನಿಂತ್ಕೊಂಡು ಪ್ರಶ್ನೆ ಬೇರೆ ರೀತಿ ಕೇಳೋದು, ಅವ್ರಿಗೆ ಹೇಳುವಾಗ ಬೇರೆ ರೀತಿ ಹೇಳೋದು. ಅದು ಕೇಳುತ್ತೆ. ಎಲ್ಲರೂ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪತ್ರಿಕೋದ್ಯಮನೇ ಓದಿರ್ಬೇಕಂತೇನಿಲ್ಲ, ವಿಷಯಗಳನ್ನು ಅರ್ಥ ಮಾಡ್ಕೊತಿದ್ದಾರೆ. ಅರ್ಥ ಮಾಡ್ಕೊಂಡ ತಕ್ಷಣ ಅವ್ರಿಗೆ ಸಿಟ್ಟು ಬರುತ್ತೆ, ಸಹಜವಾಗಿ ಆಕ್ರೋಶ ಬರುತ್ತೆ. ನೀನು ಯಾಕೆ ಹಿಂಗೆ ಮಾಡ್ತೀವಿ ಅಂತ ಗೋಧಿ ಮೀಡಿಯಾ ಅಂತ ಸುತ್ತಲೂ ಅವರು ಕೂಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಣ್ಮಕ್ಳಿದ್ರೆ ಓಡಿಸ್ತಾರೆ, ಗಂಡು ಮಕ್ಕಳಿದ್ರೆ ಅವ್ರಿಗೆ ಬೇರೆ ರೀತಿಯೇ ಟ್ರೀಟ್ಮೆಂಟ್ ಕೊಡ್ತಾರೆ. ಅವ್ರು ಸುಮ್ಮನೆ ಹೋಗ್ಬಿಡ್ಬೇಕು ಅಲ್ಲಿಂದ. ಯಾಕಂದರೆ ಅವ್ರು ಬಂದಿರೋದು ಅಲ್ಲಿ ವಿರುದ್ಧವಾಗಿ. ಇವ್ರು ಯಾರು ಸಲುವಾಗಿ ಮಾಡ್ತಿದ್ದಾರೆ? ನಾನು ಈಗಲೂ ಕೂಡ ಅಲ್ಲಿ ವಿಚಾರಗಳನ್ನು ನೋಡಿದಾಗ ಕೆಲವೊಂದಿಷ್ಟು ಪತ್ರಕರ್ತರು ಮತ್ತು ಕೆಲವೊಂದಿಷ್ಟು ಈ ಗೋಧಿ ಮೀಡಿಯಾಗಳು ಮತ್ತು ಕೆಲವೊಂದಿಷ್ಟು ವಿರುದ್ಧವಾಗಿ ಮಾತಾಡ್ತಿದ್ದಾರಲ್ಲ, ಅವ್ರಿಗೆ ಹೇಳೋದಾದಂದರೆ ಇವತ್ತು ಅವ್ರಿಗೆ ಒಂದು ರೀತಿ ಅವಮಾನ ರೀತಿ ಮಾಡಿರ್ಬೋದು ಅಲ್ಲಿ ಯುವಕರು. ಆದರೆ ಯುವಕರೆಲ್ಲರೂ ಪ್ರತಿಭಟನೆ ಮಾಡ್ತಿರೋದು, ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆ ಮಾಡ್ತಿರೋದು ಇದೇ ಗೋಧಿ ಮೀಡಿಯಾ ಪತ್ರಕರ್ತರಲ್ಲ, ಮುಂದೆ ಇವ್ರ ಮಕ್ಕಳ ಭವಿಷ್ಯಕ್ಕಾಗಿ ಅಂತ ಅವರು ಯೋಚನೆ ಮಾಡ್ತಿದ್ದಾರೆ ಗೊತ್ತಿಲ್ಲ. ಮುಂದೊಂದು ದಿನ ಈಗ ಮಾತಾಡೋಣ, ಮೀಡಿಯಾ ಬಗ್ಗೆ ಸಪ್ರೇಟ್ ಆಗಿ ಮಾತಾಡೋಣ ಅನ್ಸುತ್ತೆ. ಯಾಕಂದ್ರೆ ಮೀಡಿಯಾ ತುಂಬಾ ಪ್ರಭಾವ ಇದೆ, ಈ ಮೀಡಿಯಾಗೆ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟು ಸಿಕ್ಕಿದೆ ಅನ್ಸುತ್ತೆ. ಕಳೆದ 12 ವರ್ಷಗಳಿಂದ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನು ಹೇಳ್ತಿದ್ದೇವೆ ನಾವು, ಟಿವಿ ಮಾಧ್ಯಮ ಅಂತ ಏನಂತೆ, ಸಂಪೂರ್ಣವಾಗಿ ಜನರ ವಿರುದ್ಧ, ಜನರ ಪ್ರಶ್ನೆಗಳಿಗೆ, ಜನರ ಆಶೋತ್ತರಗಳಿಗೆ ಸ್ಪಂದಿಸಿದೆ. ಸರ್ಕಾರದ ಮುಖವಾಣಿ ಆಗಿರೋದು ಎಲ್ಲರಿಗೂ ಸ್ಪಷ್ಟವಾಗಿದೆ. ನಾವು ಇಲ್ಲಿವರೆಗೂ ಏನು ಅನ್ಕೋತಾ ಇದ್ವಿ, ಜಂಜಿ ಇದಕ್ಕೆ ಯಾವುದು ರೆಸ್ಪಾಂಡ್ ಮಾಡ್ತಾ ಇಲ್ಲ, ರಾಜಕೀಯ ಪ್ರಜ್ಞೆ ಅವ್ರ ಹತ್ರ ಕಡಿಮೆ ಇದೆ ಅಂತ ಒಂದು ಸಹಜವಾಗಿ ಮಾತುಕತೆ ಬರ್ತಾ ಇತ್ತು. ಬಟ್ ಈ ಪ್ರತಿಭಟನೆ ನೋಡಿದ್ರೆ ನಮ್ಮೆಲ್ಲರಿಗಿಂತ ಹೆಚ್ಚಿನ ರಾಜಕೀಯ ಪ್ರಜ್ಞೆ ಅವ್ರಿಗಿದೆ. ಈ ಮೀಡಿಯಾಗಳು ಮಾಡ್ತಾ ಇರುವ ಏನು ಪ್ರಜಾಪ್ರಭುತ್ವದ ವಿರೋಧಿ ಕೆಲಸ ಇದೆ ಅದು ಆ ಜನಜಿಗೆ ಅರ್ಥವಾಗಿದೆ. ಅದಕ್ಕಾಗಿ ಅವರು ಆ ಮೈಕ್ಗಳನ್ನು ನೋಡಿದ ತಕ್ಷಣ, ಯಾರು ಗೋಧಿ ಮೀಡಿಯಾ ಅಥವಾ ಆಸ್ಥಾನದ ಮೀಡಿಯಾ ಅಂತ ನಾವೇನು ಕರಿತೀವಿ, ಅವ್ರು ನೋಡಿದ ತಕ್ಷಣ ಸಹಜವಾಗಿ ಆಕ್ರೋಶಗೊಂಡಿದ್ದಾರೆ. ಆದರೂ ಎಲ್ಲೂ ಹಿಂಸೆ ಆಗಬಾರ್ದು ಅನ್ನೋದು ಒಂದು ಸರಿ, ಬಟ್ ಅವ್ರು ಮಾಡಿದ್ದಕ್ಕೆ ಸಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆ ಮಾಧ್ಯಮಗಳು ಇಷ್ಟು ವರ್ಷ ಜನರ ಆಶೋತ್ತರಗಳು ಸ್ಪಂದಿಸಿದೆ, ಸರ್ಕಾರದ ಮುಖವಾಣಿ ಅಂತೆ. ಇವತ್ತು ಇವರು ಪ್ರತಿಭಟನೆ ವಿರೋಧ ಮಾಡಿ, ಇವ್ರ ಪ್ರತಿಭಟನೆ ಚೀನಾ, ಜಪಾನಿಂದ ಅಥವಾ ಅಮೆರಿಕದಿಂದ ಎಲ್ಲ ಫಂಡಿಂಗ್ ಆಗಿದೆ ಅಂತ ಹೇಳ್ತಾ ಇರೋದಿದೆಯಲ್ಲ, ಆ ರೀತಿ ಫಾಸ್ಟ್ ನರೇಷನ್ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾರೆ. ತುಂಬ ಅಪರಾಧ ಅನ್ಸುತ್ತೆ. ಪವಿತ್ರ ಅವರೇ, ಕೊನೆಗೂ ನೀವು ಆ ದೆಹಲಿ ಪ್ರತಿಭಟನೆ ಕವರ್ ಮಾಡಲೇಬೇಕಂತ ಹಠಕ್ಕೆ ಬಿದ್ದು ದೆಹಲಿ ತಲುಪಿದ್ರಿ, ಮುಸ್ತಫಾ ಜೊತೆ ಸೇರ್ಕೊಂಡ್ರಿ. ನೀವು ಹೋಗಿ ಇಳಿದ ತಕ್ಷಣ ಮೋಸ್ಟ್ಲಿ ಧರ್ಮೇಂದ್ರ ಪ್ರಧಾನ್ ಭಯ ಪಟ್ರು ಅಂತ ಅನ್ಸುತ್ತೆ.
ಏನೋ ಗೊತ್ತಿಲ್ಲ ಸರ್, ಆದರೆ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ವಂಡರ್ಫುಲ್ ಅಂದರೆ ಇಡೀ ಲೈಫ್ ಟೈಮಲ್ಲಿ ನನಗೆ ಮೆಮೊರೇಬಲು, ಮತ್ತು ನನ್ನ ಮುಂದಿನ ಜನ್ರೇಷನ್ ಅವರಿಗೆ ನಾನು ನಿಮಗೋಸ್ಕರ ಹಿಂಗೆ ಮಾಡಿದ್ದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಆಗ ಸಿಕ್ಕಿರುವಂಥ ನಮ್ಗೆ ಒಳ್ಳೆ ಆಪರ್ಚುನಿಟಿ. ಬಟ್ ಅದು ನಾವು ತುಂಬ ಚೆನ್ನಾಗೇ ಬಳಸ್ಕೊಂಡ್ವಿ ಕೂಡ. ಫಸ್ಟ್ ನಾವು ಜಂತರ್ ಮಂತರಿಗೆ ಏನು ಎಂಟ್ರಿ ಆಗ್ತಿದ್ವೋ ಎಲ್ಲ ಕಡೆನೂ ಒಂದಿಷ್ಟು ಜನ ಊಟ ಕೊಡ್ತಾಯಿದ್ರು, ಒಂದಿಷ್ಟು ಜನ ನೀರು ಕೊಡ್ತಾಯಿದ್ರು, ಮತ್ತೊಂದು ಜನ ಸಿಕ್ಕಾಪಟ್ಟೆ ಸೆಕೆ 40+ ಡಿಗ್ರಿಯಲ್ಲಿ ಸೆಕೆ ಉಂಟು, ಒಂದಿಷ್ಟು ಜನ ಗಾಳಿ ಬೀಸ್ತಾಯಿದ್ರು. ಯಾರು ಏನು ಎತ್ತ ಏನೂ ಗೊತ್ತಿಲ್ಲ. ನಾವು ಶೂಟ್ ಮಾಡ್ತಾ ಇದ್ದೀವಿ, ಒಂದಿಷ್ಟು ಜನ ಬಂದು ನಮಗೆ ಗಾಳಿ ಬೀಸ್ತಾ ಇದ್ರು. ಇಲ್ಲ ಪರವಾಗಿಲ್ಲ ಅಂತಂದಿಲ್ಲ, ನೀವು ನಮಗೋಸ್ಕರ ವೀಡಿಯೋ ಮಾಡ್ತಾ ಇದ್ದೀರಿ, ನೀವು ನಮಗೋಸ್ಕರ ಬಂದಿದ್ದೀರಿ, ನಾವು ನಿಮಗೋಸ್ಕರ ಇಷ್ಟ ಆದರೂ ಮಾಡಬೇಕು ಅಂತ ಹೇಳ್ತಾ ಇದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಟ್ ಮೇನ್ ಥಿಂಗ್ ಆಲ್ ಓವರ್ ಇಡೀ ಪ್ರೊಟೆಸ್ಟ್ ಬಗ್ಗೆ ನಾನು ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ ನನ್ನ ಎಕ್ಸ್ಪೀರಿಯನ್ಸ್ನ, ಈ ಹಿಂದೆ ನಾವು ಸಣ್ಣವ್ರು ಇದ್ದಾಗಲ್ಲವ ಇಂಡಿಯಾ ಅಂತಂದರೆ ಏನು ಓದ್ತಿದ್ವಿ, ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನು ಓದ್ತಿದ್ವಿ. ಇನ್ ದ ಫಸ್ಟ್ ಟೈಮ್ ನನಗೆ ಇಷ್ಟು ವರ್ಷದಲ್ಲಿ ನನಗೆ ಫಸ್ಟ್ ಟೈಮ್ ಇನ್ ಫೀಲ್ಡಲ್ಲಿ ವಿವಿಧತೆಯಲ್ಲಿ ಏಕತೆ ಕಾಣ್ತು ಸರ್. ನಿಜವಾಗ್ಲೂ ಐ ಆಮ್ ವೆರಿ ಪ್ರೌಡ್ ಅಂತ ಅನಿಸ್ತು. ಏನು ಇಲ್ಲ, ಏನಂದ್ರೆ ಏನಿಲ್ಲ, ಹಿಂದೂ ಮುಸ್ಲಿಂ ಇಲ್ಲ, ಅಥವಾ ಅಲ್ಲಿ ಲಿಂಗಾಧಾರಿತವಾಗಿ ಏನು ಇಲ್ಲ, ಅಥವಾ ಅವ್ರ ಗೇನ ಅಥವಾ ಅವ್ರ ಲೆಸ್ಬಿಯನ್ ಅದು ಏನು ನೋಡ್ತಾ ಇರಲಿಲ್ಲ. ಸ್ಟಾರ್ಟಿಂಗಲ್ಲಿ ಯಾವಾಗ ಜಂತರ್ ಮಂತರ್ ಪ್ರೊಟೆಸ್ಟ್ ಫಸ್ಟ್ ಡೇ ಸ್ಟಾರ್ಟ್ ಆಯಿತು, ಅಲ್ಲಿ ಒಂದಿಷ್ಟು ಜನ ಟ್ರಾನ್ಸ್ಜೆಂಡರ್ಗಳಾಗಿರ್ಬೋದು, ಬೇರೆ ಬೇರೆ ಕಮ್ಯುನಿಟಿಯಿಂದ ಬಂದವರಿದ್ರು. ಲಿಂಗ ಅಲ್ಪಸಂಖ್ಯಾತರನ್ನ ಯಾವ ರೀತಿಯಾಗಿ ಟ್ರೋಲ್ ಮಾಡಿದ್ರು, ಆದರೆ ಅವರು ರಿಟರ್ನ್ ಆಗಿ ಅವ್ರು ಯಾವ ರೀತಿಯಾಗಿ ಕೌಂಟ್ರ್ ಕೊಟ್ಟರು. ಆದರೆ ನೆಕ್ಸ್ಟಲ್ಲಿ ಅವ್ರು ಕೌಂಟ್ರ್ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಆ ಟ್ರೋಲ್ಸ್ಗಳೆಲ್ಲ ಸೈಲೆಂಟ್ ಆಗೋದು. ಅಂದರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಬದುಕುವಂಥ ಹಕ್ಕಿದೆ. ಆತ ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಅಥವಾ ಯಾವುದೇ ಹುದ್ದೆಯಲ್ಲಿದ್ದವನಾಗಿರ್ಬೋದು, ಅಥವಾ ಆತ ಭಿಕ್ಷುಕ ಕೂಡ ಆಗಿರ್ಬೋದು, ಪ್ರತಿಯೊಬ್ಬನಿಗೂ ಸಹ ಈ ದೇಶದಲ್ಲಿ ಬದುಕುವಂಥ ಹಕ್ಕಿದೆ ಅನ್ನೋದನ್ನ ಈ ಜಂತರ್ ಮಂತರ್ ಪ್ರೊಟೆಸ್ಟ್ ಪ್ರೂವ್ ಮಾಡ್ತು ಅಂತ ನನ್ಗೆ ಅನಿಸ್ತು ಸರ್. ಅಂದ್ರೆ ಮತ್ತೆ ನಾವು ವಿವಿಧತೆಯಲ್ಲಿ ಏಕತೆ, ದೇಶದ ಇರೋದೇ ಡೈವರ್ಸಿಟಿಯಲ್ಲಿ ಇಂಪಾರ್ಟೆಂಟ್, ಅದು ಇಲ್ಲಿ ನಾವು ಕಂಡು ಅನ್ಸುತ್ತೆ. ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆ ಹೇಳು ಮುಸ್ತಫಾ, ಯಾಕಂದ್ರೆ 20ನೇ ತಾರೀಕು ದೊಡ್ಡ ಲಾಠಿ ಚಾರ್ಜ್ ಆಗಿತ್ತು, ಲಕ್ಷಾಂತರ ಜನ ದೆಹಲಿಗೆ ಸೇರಿದ್ರು. ಕೆನಾಟ್ ಪ್ಲೇಸು ಮತ್ತು ಜಂತರ್ ಮಂತರ್ ಅಂದ್ರೆ ಹಾರ್ಟ್ ಆಫ್ ದ ಸಿಟಿ, ಅದು ರಾಜಧಾನಿಯ ಹೃದಯ ಭಾಗ, ಅಲ್ಲಿ ಆಗಿತ್ತು. ಆ ಮರುದಿನ, ಆ ಬ್ರೂಟಾಲಿಟಿ ಆದ ಮರುದಿನ, ಪೊಲೀಸರ ದೌರ್ಜನ್ಯ ಆದ ಮರುದಿನ ವಾತಾವರಣ ಹೇಗಿತ್ತು, ಆ ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನಾಕಾರರ ಹತ್ರ ಯಾವ ಮನಸ್ಥಿತಿ ಇತ್ತು, ಪೊಲೀಸರ ಮೇಲೆ ಅವ್ರಿಗೆ ಏನಾದರೂ ಸಿಟ್ಟಿತ್ತ, ಅವತ್ತು ಪೊಲೀಸರು ಹೆಂಗೆ ವರ್ತಿಸಿದ್ರು, ಆ ವಿದ್ಯಾರ್ಥಿ ಪ್ರತಿಭಟನಾಕಾರ ಹೇಗೆ ವರ್ತಿಸಿದ್ರು? ಕರೆಕ್ಟ್. ಈ ಕೆನಾಟ್ ಪ್ಲೇಸ್ ಇದೆಯಲ್ಲ, ಅದಕ್ಕೆ ಶಾರ್ಟ್ಕಟ್ ಆಗಿ ಇಲ್ಲಿ CP ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆನೂ ಫಸ್ಟ್ ತಿಳ್ಕೊಬೇಕು ಅಂತ ಉಮಾಪತಿ ಸರ್ ಹತ್ರ ಮಾತಾಡ್ಕೊಂಡಾಗ ಅವರು ಹೇಳಿದರು, ಅದು ಒನ್ ಆಫ್ ದ ದೆಹಲಿ ಆರ್ಟ್ ಸಿಟಿ ಅಪ್ಪ, ಅದು ಹೃದಯ ಭಾಗ ಇದ್ದಂಗೆ, ಅದ್ರ ಬಗ್ಗೆ ನೀನು ನೋಡು, ಅಲ್ಲಿ ಏನಾರು ಇದ್ದರೆ ಅಬ್ಸರ್ವ್ ಮಾಡು ಅಂತ ಹೇಳಿದರು. ಸೊ ಅದ್ರ ಬಗ್ಗೆ ತಿಳ್ಕೊಂತ ಹೋದಾಗ ಅದು 1920ರಲ್ಲಿನೇ ಬ್ರಿಟಿಷರೇ ನಿರ್ಮಾಣ ಮಾಡಿರುವಂಥ ಪ್ಲೇಸು. ಅಲ್ಲಿ ಎ ಇಂದ ಎನ್ವರೆಗೂ ಅಷ್ಟೊಂದು ಬಿಲ್ಡಿಂಗ್ಗಳಿದಾವೆ, ಅದರಲ್ಲಿ ಸಾವಿರಾರು ಅಂಗಡಿಗಳಿದಾವೆ. ಆರ್ಟ್ ಆಫ್ ಸಿಟಿ, ಎಲ್ಲ ವಾಣಿಜ್ಯ ಕೇಂದ್ರಗಳು ಅಲ್ಲಿದಾವೆ ಅಂತ ಹೇಳಿದರು. ಇಟ್ಸ್ ನಾಟ್ ಓನ್ಲಿ ವಾಣಿಜ್ಯ, ಎಲ್ಲ ಅಧಿಕಾರ ಕೇಂದ್ರಗಳೇ ಅಲ್ಲಿ, ದೊಡ್ಡ ಮನೆಗಳು ಅಲ್ಲೇ ಇದಾವೆ. ಮತ್ತೆ ಜೊತೆಗೆ ಜಂಜಿಗಳಿಗೆ ಅದು ತುಂಬಾ ಇಷ್ಟವಾದ ಪ್ಲೇಸ್ ಅಂತ ಇತ್ತು. ಸೊ ಅಲ್ಲಿ ಈಗ ಸುಮಾರು ನನಗೆ ಗೊತ್ತಿರೋ ಪ್ರಕಾರ 7,500 ಜನ ಅಲ್ಲಿ ಪೊಲೀಸರು ನಿಯೋಜನೆ ಮಾಡಿದ್ರು. ಡೆಲ್ಲಿ ಪೊಲೀಸರು ಒಂದು 3,000 ಜನ, ಉಳಿಕಿದವರೆಲ್ಲ ಬೇರೆ ಬೇರೆ ಇದರಿಂದ ತೊಗೊಂಬಂದಿದ್ದಾರೆ ಅಂತ ಗೊತ್ತಾಯ್ತು. ಆದರೆ ಜಂತರ್ ಮಂತರ್ ಗೇಟ್ನಲ್ಲಿ ಮಾತ್ರ ಬರೀ ಒಂದು 20ರಿಂದ 30 ಜನ ಪೊಲೀಸರು, ಡೆಲ್ಲಿ ಪೊಲೀಸ್ ಜೊತೆ ಬೇರೆ ಬೇರೆ ಪೊಲೀಸರು. ಉಳಿಕಿದ ಎಲ್ಲ ಪೊಲೀಸರು ದೆಹಲಿಯ ಈ ಜಂತರ್ ಮಂತರ್ನ ಸುತ್ತಮುತ್ತ ಪ್ಲೇಸ್, ಅದರಲ್ಲೂ ಈ CP ಪ್ಲೇಸಲ್ಲಿ, ಕೆನಾಟ್ ಪ್ಲೇಸಲ್ಲಿ ಜಾಸ್ತಿ ಜನ. ಯಾಕಪ್ಪ ಅಂತಂದರೆ ಮೇ ಬಿ ನನಗನ್ಸಿದ ಪ್ರಕಾರ ಅಲ್ಲಿ ವಾತಾವರಣ ನೋಡಿದರೆ ಪೊಲೀಸರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಣ್ಣು ಮುಂದೆ ಈ ಬಾಂಗ್ಲಾದೇಶ, ನೇಪಾಳ ಕಣ್ಣು ಮುಂದೆ ಬಂದಿದೆ. ಈ ರೀತಿ ಏನಾದರೂ ಸೃಷ್ಟಿ ಮಾಡಿಬಿಟ್ರೆ ನಮ್ದು ಇನ್ನೂ ಡ್ಯಾಮೇಜ್ ಆಗಿಬಿಡುತ್ತೆ ಅಂತ ಅವ್ರಿಗೆ ಭಯ ಇದೆ. ಈ ಒಂದು ಕಾರಣಕ್ಕೆ ಫುಲ್ ಸೆಕ್ಯೂರಿಟಿ, ಎಲ್ಲೂ ನಿಂದ್ರಂಗಿಲ್ಲ, ಎಲ್ಲೂ ಇದು ಮಾಡೋಂಗಿಲ್ಲ, ಆ ರೀತಿ ಒಂದು. ಮತ್ತು ಸುತ್ತಮುತ್ತ ಮೆಟ್ರೋ ಸ್ಟೇಷನ್ಗಳನ್ನು 17 ಮೆಟ್ರೋ ಸ್ಟೇಷನ್ಗಳನ್ನು ಬಂದ್ ಮಾಡ್ತಾರೆ, ಯಾರಿಗೂ ಹೋಗೋಕ್ಕೂ ಅವಕಾಶ ಕೊಡಲ್ಲ. ಮತ್ತು ಇಂಟರ್ನೆಟ್ ಸ್ಥಗಿತ ಆಗುತ್ತೆ, ಯಾರೂ ಅಲ್ಲಿಗೆ ಬರೋಕ್ಕಾಗಲ್ಲ, ಮೊಬೈಲ್ ಬಳಸೋಕ್ಕಾಗಲ್ಲ, ಆ ರೀತಿ ಒಂದು ಸಿಚುವೇಶನ್ ತಂದು ಇಟ್ಬಿಟ್ಟಿದ್ರು. ಮತ್ತು ಅಲ್ಲಿ ನೋಡಿದ ಪ್ರಕಾರ ಅಲ್ಲ ದೌರ್ಜನ್ಯಕ್ಕೆ ವಿದ್ಯಾರ್ಥಿಗಳು ಹೇಗೆ ರಿಯಾಕ್ಟ್ ಮಾಡಿದ್ರು? ಇಲ್ಲ ಅದು ಅಂದರೆ ಕೆಲವು ಸಿಟ್ಟಿದೆ. ಮತ್ತು ಏನು ಮಾಡ್ತಾರೆ ಅಂತಂದರೆ ನೇರವಾಗಿ ಪ್ರಶ್ನೆ ಮಾಡ್ತಾರೆ, ನೀವು ಹಿಂಗೆ ಹೆಣ್ಮಕ್ಳಿಗೆಲ್ಲ ಹೊಡಿತಿರಲ್ಲ, ನೀವು ಇಲ್ಲಿ ಹಿಂಗೆ ಹೆಣ್ಮಕ್ಳಿಗೆಲ್ಲ ಇಷ್ಟೆಲ್ಲ ಮಾಡ್ತಿರಲ್ಲ, ನಿಮಗೆ ಮಕ್ಕಳಿಲ್ವಾ, ನಿಮಗೆ ಅಕ್ಕ ತಂಗಿಯರಿಲ್ಲ, ಹಿಂಗೆ ಕೇಳ್ತಾರೆ. ಅವ್ರು ಏನು ರಿಯಾಕ್ಟ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಇರ್ತಾರೆ. ಅವ್ರ ಮುಂದೆ ರೀಲ್ಸ್ ಮಾಡ್ತಾರೆ. ಅದು ಅವ್ರಿಗೆ ಏನಿದಿಲ್ಲ, ನೀವು ಏನಾದರೂ ಮಾಡಿ, ನಮ್ಮ ಹೋರಾಟ ಮಾತ್ರ ನಿಲ್ಲಲ್ಲ, ನಾವು ಹಿಂಗೇ ಇರ್ತೀವಿ ಅಂತ ನೀವು ಎಷ್ಟು ಮತ್ತು ನೀವು ಸಾಮಾಜಿಕ ಜಾಲತಾಣದಲ್ಲಿ ವೀಡಿಯೋ ನೋಡಿರ್ಬೋದು ಅನ್ಸುತ್ತೆ. ನಮಗನ್ಸೋದ ಪ್ರಕಾರ ನೀವು ಇಲ್ಲೆಲ್ಲ ನೋಡ್ತಿದ್ರಲ್ಲ ವೀಡಿಯೋ, ಇದ್ರ ಇನ್ನೂ ಎಷ್ಟೋ ವೀಡಿಯೋ ನೋಡಿಲ್ಲ ನೀವು. ಅಲ್ಲಿರುವಂಥ ಪ್ರತಿಭಟನಾಕಾರರ ಒಂದು ಕ್ರಿಯೇಟಿವಿಟಿ ಮೈಂಡ್ ಮತ್ತು ಕ್ರಿಯೇಟಿವಿಟಿ ಇದು ನಾವಿನ್ನೂ ಅಷ್ಟೊಂದು ನೋಡಿಲ್ಲ ಅಂತ ಅನಿಸುತ್ತೆ ಹೊರಗಿನವ್ರ ಜನ. ಅಷ್ಟು ಕ್ರಿಯೇಟಿವಿಟಿಯಾಗಿ ಅವರ ಈಗ ವಿಷಯಕ್ಕೆ ಬರೋದಾದ್ರೆ ಸರ್, ಈ ಹಿಂದೆ ಇದೇ BJP ಸರ್ಕಾರ IT ಸೆಲ್ ಬಳಸ್ಕೊಂಡು ಗಾಂಧಿ ಬಗ್ಗೆ, ನೆಹರು ಬಗ್ಗೆ, ಇದೇ ಪಪ್ಪು ಅಂತ ರಾಹುಲ್ ಗಾಂಧಿಯವ್ರ ಬಗ್ಗೆ ಜರದ್ರು.
ಇವತ್ತು ಅದೇ ಸೋಷಿಯಲ್ ಮೀಡಿಯಾ ಮುಖಾಂತರ ಇದೇ ಮೋದಿಯ ಸರ್ಕಾರದಲ್ಲಿ ಒಂದು ವಿಕೆಟ್ ಪತನ ಆಗುತ್ತೆ. ಆ ರೀತಿ ಒಂದು ಪ್ರತಿಭಟನೆ ಬರೋದಿದೆಯಲ್ಲ ಅದು ಸುಮ್ಮನೆ ಅಲ್ಲ. ಇದಕ್ಕೆ ಆಕ್ಚುಲಿ ಮುಸ್ತಫನ್ ಇದಕ್ಕೆ ಒಂದು ಆ್ಯಡ್ ಮಾಡೋದಿದ್ರೆ ವಿತ್ ಡೇಟಾ ಅಲ್ಲಿನ ನಾನು ನೋಡಿದ ಹಾಗೆ ಜೆನ್ಸಿಗಳೆಲ್ಲ ಏನು ಅವರು ಮಾತಾಡ್ತಾ ಇದ್ರು ಅಥವಾ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಎಲ್ಲದೂ ಸಹ ವಿತ್ ಡೇಟಾ ಇಟ್ಕೊಂಡು ಕೊಟ್ಟಿದ್ರು. ಫಾರ್ ಎಕ್ಸಾಂಪಲ್ ಈಗ ಮುಸ್ತಫಾ ಹೇಳ್ದಾಗೆ ರಾಹುಲ್ ಗಾಂಧಿನ ಪಪ್ಪು ಅಂತ ಪೋರ್ಟ್ರೆ ಮಾಡಿದಾಗಿರ್ಬೋದು, ಅದು ಫೇಕ್ ಇನ್ಫಾರ್ಮೇಶನ್ ಇದ್ದಿದ್ದು ಒಂದು ವಿಡಿಯೋನ ಎಡಿಟ್ ಮಾಡಿ ನೆಕ್ಸ್ಟ್ ಅವ್ರ ಹೆಸರನ್ನ ಡ್ಯಾಮೇಜ್ ಮಾಡಿದ್ದು. ಈವನ್ ನೆಹರು ಬಗ್ಗೆ ಆಗಿರ್ಬೋದು, ಗಾಂಧಿ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಇದ್ದಿದ್ದು ಸಹ ಅದೇ. ಆದ್ರೆ ಈಗ ಏನ್ ಮೋದಿಯನ್ನಾಗಿರ್ಬೋದು ಅಥವಾ ಅಲ್ಲಿನ ಮಿನಿಸ್ಟ್ರಿಗಳನ್ನೆಲ್ಲ ಏನ್ ಟ್ರೋಲ್ ಮಾಡ್ತಿದ್ದಾರೆ ವಿತ್ ಡೇಟಾ ಇಟ್ಕೊಂಡೆ ಅವ್ರು ಮಾಡ್ತಿದ್ದಾರೆ ಅನ್ನೋದಂತೂ ಸತ್ಯ. ಮತ್ತು ಜೊತೆಗೆ ಸರ್ ಈಗ ನಾವಿದ್ದಿದ್ದು ಅವ್ರ ಕಣ್ಣಲ್ಲಿ ಭಯ ಇಲ್ಲ, ಪೊಲೀಸರ ಬಗ್ಗೆ ಮೋದಿ ಗೌರ್ಮೆಂಟ್ ಬಗ್ಗೆ ಭಯ ಇಲ್ಲ, ಏನೂ ಇಲ್ಲ ಸರ್, ಏನೂ ಇಲ್ಲ. ಅನಿವಾರ್ಯ ಯಾವ ವಿಶ್ವಗುರು ಆಗಕ್ಕೆ ಸಾಧ್ಯ ಬಿಡದೇ ಇಲ್ಲ. ಕಳೆದ 12 ವರ್ಷಗಳಿಂದ ಏನು ಜನರಲ್ಲಿ ವಿರೋಧ ಪಕ್ಷಗಳಲ್ಲಿ ಭಯ ಮೂಡಿಸಿ ಅಧಿಕಾರ ನಡೆಸ್ತಾ ಇದ್ರು, ಆ ಭಯವನ್ನು ಈ ಜನಜಿಗೆ ಸಂಪೂರ್ಣವಾಗಿ ತೆಗೆದುಹಾಕಿದೆ. ಅದಕ್ಕೆ ಮೋದಿ ಭಯ ಬಿದ್ದಿದ್ದಕ್ಕೆ ಅಲ್ವಾ ರಾತ್ರಿ ಬಂದು ನಮಸ್ತೆ ಫ್ರೆಂಡ್ಸ್ ಅಂದಿದ್ದು, ಇದೇ ಕಾರಣಕ್ಕೆ ಅಲ್ವಾ ಆಗಿರೋದು, ಮತ್ತೆ ಬೇರೆ ಏನಿಲ್ಲ. ಮತ್ತೆ ಅದಲ್ಲದೆ ಸರ್ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ಆಟೋ ಚಾಲಕರು, ಕ್ಯಾಬ್ ಡ್ರೈವರ್ ಕೂಡ ಮೋದಿ ವಿರುದ್ಧವಾಗಿ ಮಾತಾಡ್ತಾರೆ, ಅಲ್ಲಿ ಸರ್ಕಾರ ವಿರುದ್ಧವಾಗಿ ಮಾತಾಡ್ತಾರೆ. ನಾನು ಸಂತೋಷ್ ಅವ್ರ ಮನೆಯಿಂದ ಜಂತರ್ ಮಂತ್ ಬರೋಕ್ಕೆ 7 ರಿಂದ 8 ಕಿಲೋಮೀಟರ್ ಸುಮ್ಮನೆ ಬರುವಾಗ ಅವ್ರ ಜೊತೆ ಮಾತಾಡ್ತಿದ್ದೆ. ಹಿಂಗೆ ನಾ ಜಂತರ್ ಮಂತ್ ಅವ್ರು ಮೀಡಿಯಾದ್ರ ಅಂತ ತಕ್ಷಣ ಕರ್ನಾಟಕದಿಂದ ಬಂದಿದ್ರೆ ನೀವು ಓಹೋ ಅಂತ ಹಿಂಗೆಲ್ಲ ಹೇಳಿದಾಗ ಹೆಂಗೆ ಮೋದಿ ಸರ್ಕಾರ ಹೆಂಗೆ ಏನು ಸರ್ ಎಲ್ಲ ಇಲೆಕ್ಷನ್ ಅವ್ರ ಕಡೆ ಇದೆ, ಪೊಲೀಸ್ ಅವ್ರ ಕಡೆ ಇದೆ, ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಓಟ್ ಹಾಕಲ್ಲ, ಆದರೂ ಕೂಡ ನಾವು ರಾಹುಲ್ ಗಾಂಧಿ ಓಟ್ ಹಾಕಿದ್ರು ಕೂಡ ಅವರೇ ಬರ್ತಾರೆ. ಅದು ಏನಂತ ನಮಗೆ ಗೊತ್ತಿಲ್ಲ, ಎಲ್ಲ ಅವ್ರು ಖರೀದಿ ಮಾಡಿಬಿಟ್ಟಿದ್ದಾರೆ ಸರ್, ಅಷ್ಟು ಹೇಳ್ತಾರೆ ಅವರು, ಅವ್ರಿಗೆ ಗೊತ್ತಿದೆ. ಅಂದ್ರೆ ಜನರ ಹತ್ರ ಒಂದು ಫ್ರಸ್ಟ್ರೇಷನ್ ವ್ಯಕ್ತ ಆಗ್ತಾ ಇರೋದು ಈ ಪ್ರತಿಭಟನೆ ಗೊತ್ತಾಗ್ತಾ ಇದೆ. ಸೆಲೆಬ್ರೇಷನ್ ಹೇಗಿತ್ತು? ಒಂದು ಕ್ಷಣ ಈ ಪೊಲೀಸ್ ದೌರ್ಜನ್ಯ ಆಯಿತು, 20 ಸೋನಮ್ ವಾಂಗ್ಚುಕ್ ಅವರು ತಮ್ಮ ಉಪವಾಸವನ್ನು ವಾಪಸ್ ತೆಗೆದುಕೊಂಡ್ರು, ನಡ್ಡಾ ಮತ್ತು ಪ್ರಧಾನ ಹೋದಾಗ ಒಂದು ಹಂತಕ್ಕೆ ಇದು ಬಂದಿತ್ತು. ಆ ಸಂದರ್ಭದಲ್ಲಿ ಮೋದಿ ಗೌರ್ಮೆಂಟು ಆತಂಕಕ್ಕೊಳಗಾಗುತ್ತೆ. ಯಾಕಂದರೆ ಇವ್ರ ಪ್ರತಿಭಟನೆ ಇನ್ನೂ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ, ಇವ್ರ ಟ್ರೋಲ್ಗಳು ಹೆಚ್ಚಿಗೆ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಬಳಸ್ಕೊಂಡು ಇವ್ರು ಸರ್ಕಾರವನ್ನು ಇಕ್ಕಟ್ಟಿಸಿಲಿಕ್ಕಿರೋದು ಯಶಸ್ವಿ ಆದರು. ಇನ್ನೊಂದು ಕಡೆ ವಿರೋಧ ಪಕ್ಷಗಳು ಒಕ್ಕೂಟವಾಗಿ ಸೇರಿಕೊಂಡು ಸರ್ಕಾರವನ್ನು ಪೂರ್ತಿ ಒಂದು ಸಂಸತ್ ನಡೆಯೋದಾಗಿ ನೋಡಿಕೊಂಡು ಒಂದು ಅವರು ಒತ್ತಡವನ್ನು ಹಾಕಿದ್ರು. ರಾಹುಲ್ ಗಾಂಧಿ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇತ್ತು. ಆ ಪ್ರತಿಭಟನೆಕಾರನ ಮಾತಾಡ್ತಾ ಇದ್ರು ನಾವು ನೋಡಿದಾಗೂ ಅನಿಸ್ತಾ ಇತ್ತು ಅವರು ರಾಹುಲ್ ಗಾಂಧಿ ಇಷ್ಟ ಆಗ್ತಾ ಇದ್ದಾರೆ, ಮೋದಿ ಇಷ್ಟ ಆಗ್ತಿಲ್ಲ, ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ಒತ್ತಡಕ್ಕೆ ಸಿಲುಕಿ ಕೊನೆಗೂ ಇಲ್ಲಿವರೆಗೂ ಒಂದು ನಮ್ಮ NDA ಸರ್ಕಾರದಲ್ಲಿ ನಾವು ರಾಜೀನಾಮೆ ಕೊಡಲ್ಲ ಅಂತೇನು ತುಂಬ ಗರ್ವದಿಂದ ಹೇಳ್ಕೊತಾ ಇದ್ದ ವ್ಯಕ್ತಿಗಳು ಪ್ರಥಮ ರಾಜೀನಾಮೆಯನ್ನು ಸ್ವೀಕರಿಸಿದ್ರು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಅದರ ನಂತರ ಸೆಲೆಬ್ರೇಷನ್ ಹೇಗಿತ್ತು ಆ ಯುವಕರಲ್ಲಿ, ಆ ಪ್ರತಿಭಟನೆಕಾರರಲ್ಲಿ? ಆ ಕಾಕ್ರೋಚ್ಗಳಂತೇನು ಕರ್ಕೋತಾರೆ ತಮ್ಮಂತಾವು, ಅಥವಾ ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಹೇಳಿದಕ್ಕೆ ತಮ್ಮಂತಾವು ಕಾಕ್ರೋಚ್ಗಳಾಗಿದ್ದಾರೆ, ಅವ್ರ ಸೆಲೆಬ್ರೇಷನ್ ಹೇಗಿತ್ತು? ಆ್ಯಕ್ಚುಲಿ ಸರ್ ಸೆಲೆಬ್ರೇಷನ್ ಬರೋಕ್ಕಿಂತ ಮುಂಚೆ ಒಂಚೂರು ನಾನು ಫ್ಲ್ಯಾಶ್ ಬ್ಯಾಕ್ ಹೋಗ್ತೆ. ದೌರ್ಜನ್ಯದ ನಂತರ ನನಗೆ ಯಾವ ರೀತಿ ಅನಿಸ್ತು ಅಂತ ಅಂದ್ಕೊಂಡು, ಪೊಲೀಸರು ಮತ್ತು ಕೇಂದ್ರ ಸರ್ಕಾರ ಪೊಲೀಸರ ಮುಖಾಂತರ, ದೆಹಲಿ ಪೊಲೀಸರ ಮುಖಾಂತರ ಯಾವ ರೀತಿ ಜನರನ್ನು ತಡೆ ಹಿಡಿಯೋಕೆ ಅಥವಾ ಜೆನ್ಸಿಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಅಂದ್ಕೊಳ್ತೋ, ಇಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಅರಿವಾಯಿತು. ಸೊ ಅರಿವಾದ ನಂತರ ಜೆನ್ಸಿಗಳ ರಿಯಾಕ್ಷನ್ ಯಾವ ರೀತಿ ಇತ್ತು ಅಂತಂದರೆ, ಪೊಲೀಸರು ಹೊಡೆದ್ರು ನಾವು ಅವ್ರಿಗೆ ಹೊಡಿಬೇಕು ಅನ್ನೋ ಥರ ಇರಲಿಲ್ಲ. ಇಲ್ಲಿ ಪಕ್ಕಾ ಗಾಂಧಿ ತತ್ವ ಫಾಲೋ ಮಾಡಿದ್ದಾರೆ ಅವರು. ನೀವು ನಮಗೆ ಹಿಂಸೆ ದಾರಿ ಮೂಲಕ ಬನ್ನಿ, ಆದರೆ ನಾವು ನಿಮಗೆ ಅಹಿಂಸೆಯ ಮೂಲಕನೇ ಉತ್ತರ ಕೊಡ್ತೀವಿ ಅನ್ನೋ ಆ ಒಂದು ತತ್ವ ಇತ್ತಲ್ಲ, ಆ ಒಂದು ತತ್ವ ಇವತ್ತಿನ ಈ ಒಂದು ರಾಜೀನಾಮೆಗೆ, ಆ ಹೊಸ ಎಜುಕೇಷನ್ ಮಿನಿಸ್ಟರ್ ಬರಲಿಕ್ಕೆ ಕಾರಣ ಅಂತ ನಾನು ಹೇಳ್ತೀನಿ. ಈ ಕಡೆ ಕೆನ್ನೆಗೆ ನೀನು ಹೊಡೆದ್ರೆ ನಾನು ಈ ಕಡೆ ಕೆನ್ನೆನೂ ತೋರಿಸ್ತೀನಿ ಅಂತ ಹೇಳಿದಾಗ ಅಪೋಸಿಟ್ ಇದ್ದವನು ಎಂಥ ಕ್ರೂರ ವ್ಯಕ್ತಿ ಆದರೂ ಸಹ ಒಂದ್ಸಲ ಆತನ ಮನಸ್ಸು ಕಲ್ಕತ್ತೆ. ಸೊ ಅದೇ ರೂಲ್ಸು ಇಲ್ಲಿ ಫಾಲೋ ಆಯಿತು ಅಂತ ನನಗನ್ಸುತ್ತೆ. ಅದರ ನಂತರದಲ್ಲಿ ಸೆಲೆಬ್ರೇಷನ್ ವಿಚಾರಕ್ಕೆ ಬರೋದಾದರೆ, ನಾವು ಆ ಟೈಮ್ನಲ್ಲಿ ಸೆಲೆಬ್ರೇಷನ್ ರಾಜೀನಾಮೆ ಯಾರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋ ವಿಚಾರ ನಮಗೆ ಗೊತ್ತಾದಾಗ ನಾವು ಗಾಂಧಿ ಸಮಾಧಿಯಲ್ಲಿದ್ದೀವಿ. ಗಾಂಧಿ ಸಮಾಧಿಯಲ್ಲಿ ಒಂದಿಷ್ಟು ವಿಜುವಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಹಿಸ್ಟ್ರಿ ಬಗ್ಗೆಲ್ಲ ನಾವು ಒಂದಿಷ್ಟು ರಿಸರ್ಚ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ನಮ್ಗೆ ಫೋನ್ ಬಂತು ನಮ್ಮ ಆಫೀಸ್ ಕಡೆಯಿಂದ, ಇಲ್ಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ, ಗ್ರೌಂಡಿಗೆ ಹೋಗಿ ಅಂತ. ನಾವು ರಾಜೀನಾಮೆ ಅಲ್ಲಿಂದ ಅಲ್ಲಿಗೆ ಹೋಗಿ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಅಷ್ಟೇ. ಅಲ್ಲಿಗೆ ಹೋಗೋದ್ರೊಳಗೆ ಕ್ರೌಡ್ ಯಾವ ರೀತಿ ಜಾಸ್ತಿ ಆಗಿದ್ದಾರೆ ಅಂತಂದ್ರೆ, ನಿಮ್ಗೆ ಉಸಿರಾಡ್ಲಿಕ್ಕೆ ಗಾಳಿ ಸಹ ಸಿಗುದಿಲ್ಲ, ಅಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಕ್ರೌಡು. ಇನ್ 15 ಮಿನಿಟ್ಸ್ ಅಲ್ಲಿ ಏನಿಲ್ಲ ಅಂತಂದ್ರು 30 ರಿಂದ 40 ಸಾವಿರ ಜನ ಸೇರ್ಬಿಟ್ರು. ನಮ್ಗೆ ಎಲ್ಲಿ ಏನಂತ ಕವರ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾವು ಅವ್ರ ಜೊತೆ ಎಂಜಾಯ್ ಮಾಡ್ತಿದೀವಿ. ಮುಸ್ತಫಾ ಅಂತೂ ಕ್ಯಾಮ್ರಾ ಹಿಡ್ಕೊಂಡೆ ಕುಣಿತಾ ಇದ್ದ ಅವ್ರ ಜೊತೆಗೆ. ಅಂದ್ರೆ ನಮ್ಮಲ್ಲಿ ಒಂದು ಜೆನ್ಸಿ ಇತ್ತಲ್ವಾ, ಈ ಹಿಂದೆ ಈಗ ಒಂದು 12-13 ವರ್ಷದಿಂದ ನಾವು ಒಂದು ಫ್ರಸ್ಟ್ರೇಷನ್ ನೋಡಿದ್ವಲ್ಲ, ನಮ್ಮ ತಂದೆ ತಾಯಿಗೆ ಆಗ್ತಾ ಇದ್ದ ಫ್ರಸ್ಟ್ರೇಷನ್, ನಮ್ಗೆ ಆಗ್ತಾ ಇದ್ದಿದ್ದು ಹಿಂಸೆ, ಅಥವಾ ನಮ್ಮ ಅಕ್ಕ ತಂಗಿದಿರಿಗೆ ಆಗ್ತಾ ಇದ್ದಿದ್ದು ಹಿಂಸೆ, ಅದೆಲ್ಲನೂ ಸಹ ನಮಗಲ್ಲಿ ಒಬ್ಬ ವ್ಯಕ್ತಿ ರಾಜೀನಾಮೆ ಕೊಟ್ಟ ಅಂತ ಗೊತ್ತಾದ ತಕ್ಷಣ ನೀವು ಪತ್ರಕರ್ತರ ಅನ್ನೋದನ್ನು ಮರೆತು ಸೆಲೆಬ್ರೇಷನ್ ಮಾಡಿದ್ರು. ಹೌದು, ನಿಜವಾಗ್ಲು. ಯಾಕಂತಂದ್ರೆ
ಅಂದ್ರೆ ಮನ್ಸಲ್ಲಿ ಇನ್ನೊಂದ್ಸಲ ನಿಮ್ಗೆ ಜರ್ನಲಿಸಂ ಕ್ಲಾಸ್ ತಗೋಬೇಕಾಯ್ತು ಮನ್ಸಲ್ಲಿ ಒಂದ್ ಕಡೆ ಇಲ್ಲ ನಾವು ಜರ್ನಲಿಸ್ಟ್ ನಾವ್ ಇದಕ್ಕೆ ಈ ರೀತಿಯ ಮಾಡಬಾರ್ದು ಅಂತ ಅನಿಸ್ತಾ ಇದ್ರು, ಇಲ್ಲ ನಾವ್ ಇದನ್ನ ಎಂಜಾಯ್ ಮಾಡ್ಬೇಕು ಅಂತ ಮತ್ತೊಂದ್ ಕಡೆ ನಮ್ ಮನ್ಸು ಅನಿಸ್ತಾ ಇತ್ತು. ಆ ಗೇಟ್ ಎಲ್ಲ ಹಾರಿ ಸ್ಟೇಜ್ ಹತ್ರ ಹೋಗ್ಲಿಕ್ಕೆ ನಾವು ಒದ್ದಾಡಿದ್ದು, ಆ ಮಧ್ಯದಲ್ಲಿ ಪಾಪ ಒಬ್ರಿಗೆ ಗಾಯ ಕೂಡ ಆಯ್ತು, ಆ ವಿಡಿಯೋಸ್ ಕೂಡ ವೈರಲ್ ಆಯ್ತು. ಆ ರೀತಿ ಆಗ್ಬಾರ್ದಿತ್ತು ಪಾಪ. ಸೊ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಅಂತ ನಂತರ ಜೆನ್ಸಿಗಳು ನಾವಲ್ಲಿ ಅವ್ರ ಹತ್ರ ಬೈಟ್ಸ್ ತಗೊಳ್ಳುವಾಗ ಯಾರು ಸಹ ನಾವಿಲ್ಲಿಗೆ ಮುಗೀತು ಇದು ಎಂಡ್ ಅಂತ ಹೇಳಲಿಲ್ಲ. ಅವರೆಲ್ಲರೂ ಹೇಳಿದ್ದು ದಿಸ್ ಈಸ್ ದ ಬಿಗಿನಿಂಗ್ ಅಂತ. ನಾವಿಲ್ಲಿಗೆ ಇದನ್ನ ಬಿಡೋದಿಲ್ಲ. ಪ್ರಧಾನ್ ರಾಜೀನಾಮೆ ಕೊಟ್ಟ ಅಂತಂದ್ರೆ ಅವನದೊಂದು ಕೆಲಸ ಮುಗೀತು ಅಂತಲ್ಲ, ನೆಕ್ಸ್ಟ್ ಪ್ರತಿಯೊಬ್ಬ ಮಂತ್ರಿಗೂ ಪ್ರತಿಯೊಬ್ಬ ರಾಜಕಾರಣಿಗೂ ಮತ್ತೆ ಈ ಸರ್ಕಾರಕ್ಕೆ ಬುದ್ಧಿ ಬರೋ ತನಕ ನಾವು ಬಿಡೋದಿಲ್ಲ. ಮುಂದೆ ಇದೇ ತರ ಏನಾದರೂ ಅಕ್ರಮಗಳು ನಡೀತು ಅಂದ್ರೆ ನಾವು ಮತ್ತೆ ಫೀಲ್ಡಿಗೆ ಇಳಿತೀವಿ ಅನ್ನೋ ಅವ್ರದ್ದೊಂದು ಆಕ್ರೋಶದ ಮಾತಿತ್ತಲ್ವಾ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಆಮೇಲೆ ಇನ್ನೊಂದು ನಾನು ಹೇಳ್ಬೇಕು, ಎಷ್ಟೋ ಜನ ಬೇಜಾರು ಮಾಡ್ಕೊಳ್ತಾ ಇದ್ರು, ಅಯ್ಯೋ ಪ್ರೊಟೆಸ್ಟ್ ಮುಗ್ದೋಯ್ತಾ, ಇಷ್ಟು ಬೇಗ ಮುಗ್ದೋಯ್ತಾ, ನಾವು ಇನ್ನೂ ಏನೇನೋ ಮಾಡ್ಬೇಕು ಅಂತ ಬಂದಿದ್ವಿ, ಇಷ್ಟು ಬೇಗ ಪ್ರಧಾನ್ ರಾಜೀನಾಮೆ ಕೊಟ್ಬಿಟ್ರ ಅಂತ. ಯಾಕಂತಂದ್ರೆ ಈ ಹಿಂದೆ 2016 ಅಂತ ಅನ್ಸುತ್ತೆ ರಾಜನಾಥ್ ಸಿಂಗ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇದು UPA ಸರ್ಕಾರ ಅಲ್ಲ NDA ಸರ್ಕಾರ, ರಾಜೀನಾಮೆ ಎಲ್ಲ ಕೊಡೋ ಮಾತೇ ಇಲ್ಲ ಅಂತ ಅನ್ಕೊಂಡು. ಆ ಮಾತನ್ನ ಬಗ್ಸಿದ್ದು ಕ್ರೆಡಿಟ್ ಜೆನ್ಸಿಗಳಿಗೆ ಹೋಗ್ತದೆ. ಈ ಎಲ್ಲ ವಿಚಾರಗಳು ಜೆನ್ಸಿಗಳಿಗೂ ಗೊತ್ತು, ಅಲ್ಲಿನ ಪ್ರತಿಭಟನಾಕಾರರಿಗೆ ಎಲ್ರಿಗೂ ಗೊತ್ತು ಸರ್ಕಾರ ಅಷ್ಟು ಈಸಿಯಾಗಿ ಬಗ್ಗುದಿಲ್ಲ ಅಂತ. ಯಾವಾಗ ರಾಹುಲ್ ಗಾಂಧಿ ಪ್ರಧಾನಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕ್ತಾರೋ, ಯಾವಾಗ ದೆಹಲಿಯಲ್ಲಿ ಪೊಲೀಸರ ದೌರ್ಜನ್ಯ ನಡೆಯುತ್ತೋ ಯುವಕರ ಮೇಲೆ, ಅದು ಶಾಂತಿಯುತ ಹೋರಾಟ ನಡೆಸ್ತಾ ಇದ್ದಾಗ ಅಲ್ಲಿನ ಯುವಜನತೆ ಮೇಲೆ ಪ್ರೊಟೆಸ್ಟ್ ನಡೆಯುತ್ತೋ, ಯಾವಾಗ ಯುವಜನತೆ ತಿರುಗಿ ಬೀಳ್ತಾರೋ, ಏನು ನೀವು ಪ್ರಧಾನಿ ರಾಜೀನಾಮೆ ಕೊಡದೇ ಇದ್ರೆ ಪ್ರಧಾನಿ ರಾಜೀನಾಮೆ ಕೊಡಬೇಕು, ಮೋದಿಯವರು ರಾಜೀನಾಮೆ ಕೊಡಬೇಕು. ಯಾಕಂದ್ರೆ ದೆಹಲಿಯ ಮೂಗಿನ ಅಡಿಯಲ್ಲಿ, ಗೃಹ ಸಚಿವಾಲಯದ ಮೂಗಿನ ಅಡಿಯಲ್ಲಿ ದೆಹಲಿ ಬರುತ್ತೆ, ಅಲ್ಲಿನ ಅಷ್ಟು ಕಂಟ್ರೋಲು ಗೃಹ ಸಚಿವಾಲಯದಲ್ಲಿ ಇರ್ತದೆ. ಸೊ 100% ದೆಹಲಿ ಪೊಲೀಸರ ಆ ಒಂದು ದೌರ್ಜನ್ಯಕ್ಕೆ ಗೃಹ ಸಚಿವರೇ ನೇರ ಕಾರಣ ಆಗಿರ್ತಾರೆ. 100% ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೊ ಕೇಂದ್ರ ಸರ್ಕಾರಕ್ಕೆ ಇದೊಂದು ಬಿಸಿ ಮುಟ್ಟಿತು ನನ್ನ ಪ್ರಕಾರ. ಸಪೋಸ್ ಪ್ರಧಾನ್ ಏನಾದ್ರೂ ಒಬ್ಬ ರಾಜೀನಾಮೆ ಕೊಡದೇ ಇದ್ರೆ ಇಲ್ಲಿ ಎರಡು ತಲೆಗಳು ಹೋಗ್ತದೆ, ಒಂದು ಮೋದಿ ಮತ್ತೊಂದು ಅಮಿತ್ ಶಾ. ಸೊ ಎರಡು ತಲೆ ಉಳಿಸ್ಕೊಳ್ಳಿಕ್ಕೋಸ್ಕರ ನನ್ನ ಪ್ರಕಾರ ಪ್ರಧಾನಷ್ಟು ಬೇಗ ಕಳಿಸ್ಕೊಟ್ರು ಅಂತ ಅನಿಸ್ತದೆ. ಮತ್ತೊಂದು ಶನಿವಾರ ರಾಜೀನಾಮೆ ಕೊಟ್ಟಿದ್ದವರು ಸಪೋಸ್ ಏನಾದ್ರು ಅವ್ರು ಶನಿವಾರ ಕೊಡದೇ ಇದ್ದಿದ್ರೆ ರವಿವಾರ ಮತ್ತೊಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆ ಪ್ರೊಟೆಸ್ಟ್ ಹೋಗ್ತಿದ್ದು. ಅಲ್ಲಿನ ಯುವಕರು ಅಥವಾ ಅಲ್ಲಿನ ಜನತೆ ಹೇಳ್ತಾ ಇದ್ದಿದ್ ಮಾತು ಮತ್ತೆ ಅವ್ರದ್ದು ಅಗ್ರೆಸಿವ್ನೆಸ್ ಅಂತಂದ್ರೆ ಅದು ನಾಟ್ ಉತ್ಸಾಹ ಅದ್ ಯಾವ ರೀತಿ ಇತ್ತಂದ್ರೆ ನಾವ್ ಇದನ್ನ ಯಾವ ಲೆವೆಲಿಗೆ ಬೇಕಾದ್ರೂ ತಗೋಗ್ತೀವಿ, ಬೇಕಿದ್ರೆ ನಾವು ಇಡೀ ಜೀವನ ಪೂರ್ತಿ ನಾವು ಜಂತರ್ ಮಂತರಲ್ಲೇ ಕಳೀಲಿಕ್ಕೆ ರೆಡಿ ಇದೀವಿ, ಆದ್ರೆ ಆ ವಯ್ಯ ರಾಜೀನಾಮೆ ಕೊಡೋ ತನಕ ನಾವು ಬಿಡುದಿಲ್ಲ ಅನ್ನೋ ತರ ಇತ್ತು. ಇಲ್ಲ, ಅದನ್ನ ದೀಪಿಗೆ ಅವರು ಮೊದ್ಲೇ ಹೇಳಿದ್ರು, ರೈತರು 1 ವರ್ಷ ಕೂಡ್ಲಿಕ್ಕೆ ಸಾಧ್ಯ ಇದೆ ಅಂದ್ಮೇಲೆ ನಾವು ಯುವಕರು ನಮ್ಗೆ ಯಾಕೆ ಕೂಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ಸರ್ಕಾರನ ಬಗ್ಸುವವರೆಗೂ ನಾವು ಹೇಳೋದಿಲ್ಲ ಅಂತ. ಅದೇ ರೀತಿ ಯುವಜನರು ಸ್ಪರ್ಧಿಸ್ತಾರೆ. ಬಟ್ ಈ ಹೋರಾಟದ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ನಾಯಕತ್ವ ಇಲ್ಲದ ಹೋರಾಟ. ಎಲ್ಲರೂ ತಮ್ಮದೇ ರೀತಿಯಲ್ಲಿ, ಆಮೇಲೆ ಕೇವಲ ನೀಟ್ಗಾಗಿ ಆರಂಭವಾದ್ರು ಸಹಿತ ಅಲ್ಲೆಲ್ಲ ಸೇರಿದವ್ರಿಗೆ ತಮ್ಮದೇ ಆದ ಆಕ್ರೋಶಗಳಿದ್ದು, ತಮ್ಮದೇ ಆದ ನೋವುಗಳು, ಸಾಂಸ್ಕೃತಿಕವಾಗಿ ಮಡಗಟ್ಟಿದ ಆಕ್ರೋಶ ಇದೆಯಲ್ಲ. ಯಾಕೆ ಒಂದ್ ಮಗು ಹೇಳ್ತಾ ಇದ್ದ, ಈಗ ನನ್ನ ಮನೆಗೆ ಹೋದ್ರೆ ನನ್ನ ತಂದೆ ತಾಯಿ ಡಿಸೈಡ್ ಮಾಡಬೇಕು, ಮನೆಯಿಂದ ಮೋದಿನ ಹೊರಗೆ ಹಾಕ್ತಾರೋ ನನ್ನ ಹೊರಗೆ ಹಾಕ್ತಾರೋ. ಅಂದ್ರೆ ಈ ಗೋಧಿ ಮೀಡಿಯಾ ನೋಡಿ ಆ ಅಂಕಲ್ ಅಂಟಿಗಳು ಏನಿದಾರೆ, ವಾಟ್ಸಪ್ ಅಂಕಲ್ ಅಂಟಿಗಳು ಅಥವಾ ಈ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಅವರೆಲ್ಲರೂ ಏನು ರಿಟೈರ್ಡ್ ಆದ ಪೀಪಲ್ಸ್ ಒಂದು ಜನರೇಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಅದಕ್ಕೆಲ್ಲ ಈ ಜಂಜಿಗಳು ರೋಸ್ ಹೋಗಿದ್ರು ಅನ್ಸುತ್ತೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಒಂದು ದಾರಿ ಬೇಕಾಗಿತ್ತು. ಅದು ನೀಟ್ ಮುಖಾಂತರ ಶುರುವಾಯಿತು. ಬಟ್ ನೀಟ್ಗಾಗಿ ಮಾತ್ರ ನಡೆದ ಪ್ರತಿಭಟನೆ ಅಲ್ಲಿತ್ತು. ನೀಟ್ ನಂತರ ಅಲ್ಲಿ ಸೇರಿದವ್ರು ಎಲ್ಲರದ್ದು ಮಾತು ಕೇಳ್ತಾ ಇದ್ರು. ನನಗೆ ಅನಿಸ್ತಾ ಇತ್ತು, ನಾನು ಯಾಕಪ್ಪ ಜಂತರ್ ಮಂತರ್ಲಿಲ್ಲ ಅಂತ. ನೀವು ತುಂಬ ಡ್ಯಾನ್ಸ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ರಿ, ಹೇಗಿತ್ತು ಸೆಲೆಬ್ರೇಷನ್? ಸರ್ ಅದು ಇನ್ನೊಂದು ನನಗೆ ವೈಯಕ್ತಿಕ ತುಂಬ ಖುಷಿ ಆಯಿತು ಸರ್. ಯಾಕಂದರೆ ನಾನೀಗ 2014ರಿಂದ ಮೋದಿ BJP ಸರ್ಕಾರ ಬಂತು. ಅದಕ್ಕೂ ಮುಂಚೆ ನಾನು ನನ್ನ ಸ್ನೇಹಿತರ ಜೊತೆ ಗಣೇಶ ನೀಡೋದು ಇವನ್ನೆಲ್ಲ ಮಾಡಿದ್ದೀವಿ. ಅದು ಯಾವಾಗ ಬಂತು ಅವಾಗ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಒಂದು ರೀತಿ ನೋಡೋ ದೃಷ್ಟಿ ಆಯಿತು. ನನಗೆ ಅದೊಂಥರನೇ ಆಗ್ತಿತ್ತು. ಆದರೆ ನಾನು ಅದನ್ನು ಹೇಳೋಕ್ಕೂ ಆಗಲ್ಲ, ಯಾಕಂದ್ರೆ ನಾನು ಮುಸ್ಲಿಮ್ ಅನ್ನೋ ಒಂದು ಕಾರಣಕ್ಕೆ ನಮ್ಮನ್ನು ನೋಡುವ ದೃಷ್ಟಿನೇ ಬೇರೆ ಇರ್ತಿತ್ತು. ಹೆಸರೇ ಸಾಕಾಗಿತ್ತು. ಎಷ್ಟೋ ಸರಿ ಅದು ನನಗೆ ಎಷ್ಟೋ ಸಮಸ್ಯೆ ಮಾಡಿದೆ ಆ ಒಂದು ವಿಚಾರನ. ಮತ್ತು ನಾನು ಈ ಹಿಂದೆ ಬೇರೆ ಮೀಡಿಯಾದಲ್ಲಿ ಕೆಲಸ ಮಾಡುವಾಗಲೂ ಕೂಡ ಅಲ್ಲಿ ಒಂದು ನನ್ನ ಕೊಲೀಗ್ಸ್ ಎಲ್ಲ ಒಂದು ರೀತಿ ನೋಡುವ ದೃಷ್ಟಿನೇ ಬೇರೆ ಇರ್ತಿತ್ತು. ಆದರೆ ನಾನು ಏನು ಹೇಳ್ಕೊಳಕ್ಕಾಗಲ್ಲ, ಯಾಕಂದರೆ ಅವ್ರ ಜೊತೆ ನಾನು ಕೆಲಸ ಮಾಡಲೇಬೇಕು. ಈ ರೀತಿ ಒಂದಿದ್ದಾಗ ಇಂಥ ವ್ಯವಸ್ಥೆಯ ವಿರುದ್ಧ ರೈತರು ತಮ್ಮ ಪ್ರತಿಭಟನೆ ಮಾಡಿದಾಗ ಅದು ಬೇರೆ ರೀತಿ ಇತ್ತು. ಈಗ ನಾನೊಬ್ಬ ಜಂಜಿಯಾಗಿ, ನಾನೊಬ್ಬ ಯುವಕ ಆಗಿ, ನಾನು ಯುವಕರ ಪರವಾಗಿ ನಿಂತ್ಕೋಬೇಕು. ಅದು ನನ್ನ ಕರ್ತವ್ಯ ಕೂಡ, ನಾನು ನಿಂದಲೇಬೇಕು. ನಾನು ಪತ್ರಕರ್ತ ಆಗಲಿ ಬಿಡಲಿ, ಪತ್ರಕರ್ತ ಅನ್ನೋದು ಕೂಡ ಒಂದು ಹೋರಾಟದ ಭಾಗನೇ. ಅದು ವ್ಯವಸ್ಥೆಯ ವಿರುದ್ಧ ನಾವು ಪ್ರಶ್ನೆ ಮಾಡಲೇಬೇಕು. ನನಗೊಂದು ಎಲ್ಲೋ ವೈಯಕ್ತಿಕವಾಗಿ ಅಲ್ಲಿ ಹೋಗಬೇಕು ಅನ್ನೋದು ಇತ್ತು. ಬಟ್ ಅಷ್ಟು ದೂರ ನನ್ನ ಕೈಲಿ ಆಗುತ್ತಾ ಹೋಗೋಕ್ಕೆ ಅಂತ ಅನಿಸ್ತಿತ್ತು. ಸೊ ಈ ರೀತಿ ಅನ್ನಿಸಿದಾಗ ಅವತ್ತು ನನಗೆ ಆ ಯುವಕರನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ತುಂಬ ಖುಷಿ ಆಯಿತು. ಈ ಒಂದು ಘಟನೆ ಮುಂದೊಂದು ಒಳ್ಳೇದು ಮಾಡಲಿ ಅಂತ ನನ್ನಷ್ಟಕ್ಕೆ ನಾನೇ ಖುಷಿ ಪಡ್ತಿದ್ದೆ. ಯಾವಾಗ ಇವ್ರು ಹೇಳಿದ್ರಲ್ಲ, ಆವಾಗ ನಾವು ರಾಜೀನಾಮೆ ಕೊಟ್ಟಿರುವಂಥ ವಿಷಯ ಗೊತ್ತಾದಾಗ ನಾನು ಗಾಂಧಿ ಅವರ ಒಂದು ಸಮಾಧಿ ಬಳಿ ಇದ್ವಿ. ಸುಮ್ಮನೆ ಇಂಟರ್ನೆಟ್ ನೋಡುವಾಗ ನನಗೆ ನೋಡಿದೆ,
ನಾನು ಫಸ್ಟ್ ಇದಕ್ಕೂ ಮುಂಚೆ ಒಂದು 2-3 ದಿನದ ಹಿಂದೆ ಫೇಕ್ ರಾಜೀನಾಮೆ ಲೆಟ್ರ್ ಓಡಾಡ್ತಿತ್ತು. ನಾನು ಅದು ಕನ್ಫರ್ಮ್ ಮಾಡ್ಕೊಳಕ್ಕೆ ವಾಸು ಸರಿಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಅದು ಫೇಕ್ ಅಪ್ಪ ಅಂದರೆ ಓಕೆ ಅಂತ ಬಿಟ್ಟು ಇದು ಕೂಡ ಹಂಗೆ ಇರ್ಬೋದಾ ಅಂತ ನಾನು ಯೋಚನೆ ಮಾಡಿ ಮತ್ತೆ ಬೇರೆ ಇದರೆಲ್ಲ ನೋಡ್ಕೊಂಡಾಗ ಕನ್ಫರ್ಮ್ ಆಯಿತು. ಅವಾಗ ಆಫೀಸಿಗೆ ಫೋನ್ ಮಾಡೋದು ಅದಕ್ಕೆ ಕನ್ಫರ್ಮ್ ಮಾಡಿದೆ. ಓಕೆ ಹೋಗ್ಬಿಡೋಣ ಸೆಲೆಬ್ರೇಷನ್ ಇರುತ್ತಂತ ಅಲ್ಲಿ ಹೋದಾಗ ಅಲ್ಲಿ ಯುವಕರನ್ನ ನೋಡಿ ಮುಂಚೆ ಹೆಂಗಿತ್ತು ಅಂದರೆ ಗಾಳಿ ಬೀಸ್ತಿದ್ರು. ಅಂದರೆ ನೀವು ಹೋರಾಟ ಮಾಡೋರು ಒಂದು ಕಡೆಯಿಂದ ಹೋರಾಟ ಮಾಡ್ತಾರೆ, ಅವ್ರಿಗೆ ಸಹಾಯ ಮಾಡೋದು ಬೇರೆ, ಅವ್ರಿಗೆ ಸಹಾಯ ಮಾಡೋದು ಬೇರೆ. ಕ್ಲೀನ್ ಮಾಡ್ತಾ ಇದ್ರು ಡಾಕ್ಟರ್ಸ್ಗಳು ವಾಲಂಟಿಯರ್ ನಾವೊಬ್ರು ಮಾತಾಡ್ತಾರೆ ಮೆಡಿಸಿನ್ ಬಂದಿದೆ ಬಿದ್ರು. ಮತ್ತೆ ಇನ್ನೊಂದು ಸರ್ ಅಲ್ಲಿ ಅಬ್ಸರ್ವ್ ಮಾಡ್ಕೊಂಡ್ರೆ ಈ ಲಾಠಿ ಚಾರ್ಜ್ ನಡೀತದಲ್ಲ, ಆ ಲಾಠಿ ಚಾರ್ಜ್ ನಡೆದ ಸಂದರ್ಭದಲ್ಲಿ ಬೂಟ್ಗಳು, ಶೂಗಳು, ಈ ಮಹಿಳೆಯರ ಚಪ್ಪಲುಗಳು ಎಲ್ಲದನ್ನು ಒಂದು ಕಡೆ ಬಿಟ್ಟು ಓಡೋಗಿರ್ತಾರಲ್ಲ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಕಡೆ ತೊಗೊಂಡು ಇಟ್ಟಿದ್ರು. ಸುತ್ತಲೂ ಒಂದು ಕಡೆ ಹಾಕಿ ಅದಕ್ಕೆ ಒಂದು ಸಪ್ರೇಟ್ ಬ್ಯಾರಿಕೇಡ್ ಮಾಡಿ ಈ ಪ್ರತಿಭಟನೆಯದ ಇದಾಗಿ ಬಂದವರು ಮೆಮೊರಿ ಆಗಿ ಇಟ್ಟಿದ್ರು. ಅಲ್ಲಿ ಹೆಂಗಿತ್ತಂದ್ರೆ ಅದೊಂಥರ ಆ ಕ್ರಿಯೇಟಿವಿಟಿನ ಬೇರೆ ಸರ್. ನಾನು ತುಂಬಾ ನಿಜವಾದ ದೇಶಭಕ್ತಿ ಕಾಣಿಸ್ತು ಸರ್. ಎಲ್ಲಾ ತರದ್ದು ಯುವಕರು ಇದ್ರು. ಈಗ ಸೌಹಾರ್ದತೆ, ದೇಶಭಕ್ತಿ, ಎಲ್ಲಾ ತರದ್ದು ಸ್ಫೂರ್ತಿ. ನಾನು ಹೆಂಗ್ ಬೇಕಿತ್ತು ಅಲ್ಲಿ ಮುಕ್ತವಾಗಿ ಸ್ವಾತಂತ್ರ್ಯ ಇತ್ತು, ನೀನು ಹೆಂಗಾದ್ರೂ ವಿರೋಧ ಮಾಡು ನೀನು, ಆದ್ರೆ ಎಲ್ಲರೂ ಬೇಡಿಕೆ ಮಾತ್ರ ರಾಜೀನಾಮೆ ಕೊಡಬೇಕು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ಪವಿತ್ರ, ಒಂದು ಮಾಬ್ ಮೆಂಟಾಲಿಟಿ ಇರುತ್ತಲ್ವಾ, ತುಂಬಾ ವಿಚಿತ್ರವಾಗಿ ಬರುತ್ತೆ ಸತ್ಯ. ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ನಾಯಕತ್ವ ಇದ್ದ ಹೋರಾಟವನ್ನೇ ಕಂಟ್ರೋಲ್ ಮಾಡೋದು ಕಷ್ಟ. ಈ ತನಕ ನಾಯಕತ್ವ ಇಲ್ಲದ ಹೋರಾಟವಾಗಿತ್ತು. ಎಲ್ಲರೂ ತಮ್ಮದೇ ಆದ ಆಕ್ರೋಶಗಳು, ತಮ್ಮದೇ ಆದ ಬೇಡಿಕೆಗಳು, ತಮ್ಮದೇ ಆದ ಫ್ರಸ್ಟ್ರೇಷನಿಂದ ಬಂದು ಸೇರಿದ್ರು. ಕೇವಲ ನೀಟಿಂದ ಶುರುವಾಯಿತು ಸಹಿತ ಆ ಬೆಳೆದ ರೀತಿ ಇದೆಯಲ್ಲ ಅದು ದೇಶವ್ಯಾಪಿ. ಬೆಂಗಳೂರಲ್ಲೂ ಪ್ರತಿಭಟನೆ ಆಯಿತು, ಅಸ್ಸಾಮಲ್ಲೂ ಆಯಿತು, ಬಿಹಾರಲ್ಲಿ ಅಂಕರ ವಿಶೇಷವಾಗಿ ಪ್ರತಿಭಟನೆ ಮಾಡಿದರು. ಆದರೆ ಇಷ್ಟು ಲಕ್ಷಾಂತರ ಜನ ಅಲ್ಲಿ ಬಂದು ಸೇರಿದಾಗ ಮಹಿಳೆಯರು ಇದ್ದರು. ಆ ಫುಟ್ಪಾತಲ್ಲೆಲ್ಲ ನಾವು ಮಹಿಳೆಯರು ಮಲಗಿದ್ದನ್ನು ನೋಡಿದ್ದೀವಿ, ಹುಡುಗಿಯರು ಮಲಗಿದ್ದನ್ನು ನೋಡಿದ್ದೀವಿ. ಸೇಫ್ಟಿ, ರಕ್ಷತೆ ಹೇಗಿತ್ತು, ಅದನ್ನು ಹೇಗೆ ಫೀಲ್ ಮಾಡಿದ್ರು ನೀವು ಒಬ್ಬ ಮಹಿಳೆಯಾಗಿ? ಯಾಕಂದರೆ ಇದು ಮುಸ್ತಫಾಗನ್ನ ಕೇಳ್ಬೋದು, ಬಟ್ ಮಹಿಳೆಯರು ಅದನ್ನು ಹೇಗೆ ಫೀಲ್ ಮಾಡಿದ್ರು ತುಂಬ ಇಂಪಾರ್ಟೆಂಟ್. ಎಕ್ಸಾಕ್ಟ್ಲಿ ಸರ್. ಆ್ಯಕ್ಚುಲಿ ಈಗಾಗಲೇ ಹಲವಾರು ಮಹಿಳೆಯರು ಈ ಬಗ್ಗೆ ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸನ್ನು ನಾನು ಹೇಳ್ತೆ. ಯಾವಾಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ಅಂತ ಗೊತ್ತಾಗುತ್ತೋ, ನಾನು ಆಗಲೇ ಹೇಳಿದಾಗೆ ಸಿಕ್ಕಾಪಟ್ಟೆ ಕ್ರೌಡು. ನಾವು ಸ್ಟೇಜ್ ಹತ್ರ ಹೋಗ್ಲಿಕ್ಕೆ ಹೆಂಗೆ ಒದ್ದಾಡಿದ್ದೀವಿ ಅಂತಂದರೆ ಅದು ಅನ್ಇಮ್ಯಾಜಿನೇಬಲ್. ಅಷ್ಟು ಕಷ್ಟಪಟ್ಟಿದ್ವಿ ಸ್ಟೇಜ್ ಹತ್ರ ಹೋಗ್ಲಿಕ್ಕೆ. ಸ್ಟೇಜ್ ಹತ್ರ ಹೋದ್ಮೇಲಾದ್ರೂ ಈವನ್ ಹೆಣ್ಣುಮಕ್ಳು ಸಾಮಾನ್ಯವಾಗಿ ನಾನಂತೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ನಮ್ಮ ಮನೆಗಳಲ್ಲೇ ನಮಗೆ ಸೇಫ್ಟಿ ಇಲ್ಲ. ಬಸ್ಸಲ್ಲಿ ಓಡಾಡ್ತೀವೋ ಅಲ್ಲಿ ಸೇಫ್ಟಿ ಇಲ್ಲ, ಆಫೀಸಲ್ಲಿ ಇರ್ತೀವೋ ಅಲ್ಲಿ ಸೇಫ್ಟಿ ಇಲ್ಲ, ಈವನ್ ಟ್ರೈನು ಗೀನು ಪಬ್ಲಿಕ್ ಎಲ್ಲೂ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಆದ್ರೆ ಹೌದು, ಆಬ್ವಿಯಸ್ಲಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಆಗಿರ್ತದೆ ಸರ್. ಇಡೀ ಜೀವನದಲ್ಲಿ ಅವರಿಗೆ ಮಿನಿಮಮ್ ಒಂದು 10 ಸಲ ಆದ್ರೂ ಇಂಥ ಎಕ್ಸ್ಪೀರಿಯನ್ಸ್ ಆಗಿರ್ತದೆ. ನನಗೂ ಸಹ ಆಗಿದೆ. ಆದ್ರೆ ಇನ್ ದ ಫಸ್ಟ್ ಟೈಮ್ ಅಷ್ಟು ಕ್ರೌಡು, ಅಷ್ಟು ಜನ ಯುವಕರು ಒಂದೇ ಒಂದು ಸಲ ನನಗೆ ಆ ಒಬ್ಬ ವ್ಯಕ್ತಿ ನನಗೆ ಟಚ್ ಮಾಡ್ದ, ಅಥವಾ ಒಬ್ಬ ವ್ಯಕ್ತಿ, ಈಗ ನೀವು ನನ್ನನ್ನು ನೋಡ್ತಿದ್ದೀರಾ ಅಂತಂದ್ರೆ ನನಗೆ ಗೊತ್ತಾಗುತ್ತೆ ನೀವು ನನ್ನನ್ನು ಯಾವ ಉದ್ದೇಶದಿಂದ ನೋಡ್ತಿದ್ದೀರಾ. ಅಂದ್ರೆ ಹೆಣ್ಮಕ್ಳಿಗೆ ಆ ಸೆನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಹ ಅದಿರುತ್ತೆ. ಸೊ ಒಬ್ಬ ವ್ಯಕ್ತಿ ಸಹ ನನ್ನನ್ನು ಒಂದಿಷ್ಟು ಆ ಕಾಮ ದೃಷ್ಟಿಯಿಂದ ನೋಡೋದಾಗಿರ್ಬೋದು, ಮೇಲಿಂದ ಕೆಳಗೆ ನೋಡೋದಾಗಿರ್ಬೋದು, ಅಥವಾ ಎದೆ ಭಾಗವನ್ನಷ್ಟೇ ನೋಡೋದಾಗಿರ್ಬೋದು, ಒಬ್ಬ ವ್ಯಕ್ತಿ ನನಗೆ ಆ ರೀತಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದಾಗಲಿ ಅಥವಾ ನನಗೆ ಆ ಫೀಲ್ ಅನ್ಕಂಫರ್ಟಬಲ್ ಅಂತ ಅನ್ಸಿದಾಗ್ಲಿ ಒಂದೂ ಆಗಲಿಲ್ಲ. ಈವನ್ ಆ ಕ್ರೌಡಲ್ಲಿ ನಾವು ಹೋಗ್ತಾ ಇದ್ರು, ನನ್ನ ಸುತ್ತಮುತ್ತ ಬರೀ ಹುಡುಗರು, ನಾನು ಮತ್ತೆ ನನ್ನ ಜೊತೆ ಮತ್ತೊಬ್ರು ಬೇರೆ ಯಾವುದೋ ಇಂಗ್ಲಿಷ್ ಮೀಡಿಯಾದೊಬ್ರು ಜರ್ನಲಿಸ್ಟ್ ಇದ್ರು, ರಿಪೋರ್ಟರ್ ಇದ್ರು, ನಾನು ಇಬ್ರು ದೀಪಿಕೆಗೆ ಬೈಟ್ ಕೊಡಿ ಅಂತ ಕೇಳ್ತಾ ಇದ್ವಿ. ನಮ್ಮ ಸುತ್ತಮುತ್ತ ಇದ್ದು ಹುಡುಗರು ಅಷ್ಟು ಜನ ನಮ್ಮನ್ನು ಕವರ್ ಮಾಡ್ತಾ ಇದ್ರು. ಲಿಟ್ರಲಿ ಹೆಂಗೆ ಅಂತಂದ್ರೆ ಹಿಂಗೆ ಕವರ್ ಮಾಡ್ತಿದ್ರು. ಯಾಕಂದ್ರೆ ಒಬ್ಬರ ಮೇಲೆ ಒಬ್ರು ಬೀಳ್ತಾ ಇದ್ರು. ಸೊ ನಮ್ಗೇನು ಆಗ್ಬಾರ್ದು ಅಂತ ನಮ್ಮ ಸುತ್ತಮುತ್ತ ಹುಡುಗರಷ್ಟು ನಮ್ಮನ್ನು ಕವರ್ ಮಾಡ್ತಿದ್ರು. ಈವನ್ ಅದ್ರಲ್ಲಿ ಯಾರು ಹೇಳ್ಕೊಡೋ ಅವಶ್ಯಕತೆ ಇರಲಿಲ್ಲ, ನ್ಯಾಚುರಲ್ ಆಗಿ ಅದೇ ಬರ್ತಾ ಹೌದು. ಈವನ್ ನಾನು ಮುಸ್ತಫಂಗ್ ತೋರಿಸಿದಿರೋ ಒಬ್ಬ ಹುಡುಗ ನನಗೆ ಹಿಂಗೆ ಹಿಡ್ಕೊಂಡು ಈ ಕಡೆ ಬನ್ನಿ ಅಂತ ಮಾಡ್ತಿದ್ದ. ಬಟ್ ನನಗೆ ಅವ್ನ ಟಚ್ ಏನು ನೆಗೆಟಿವ್ ಫೀಲ್ ಅಥವಾ ಅನ್ಕಂಫರ್ಟಬಲ್ ಫೀಲ್ ಮಾಡೇ ಇಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗತ್ತಲ್ಲ ಸರ್, ಯಾವ ಟಚ್ ಬ್ಯಾಡ್ ಟಚ್ ಗುಡ್ ಟಚ್ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಒಂದೇ ಒಂದು ಟಚ್ ನನಗೆ ಬ್ಯಾಡ್ ಟಚ್ ಅಂತ ಅನ್ಸಿದ್ದೆ ಇಲ್ಲ. ಐ ಆಮ್ ವೆರಿ ಪ್ರೌಡ್. ಬಟ್ ಜೆನ್ಸಿಗಳಿದಾರಲ್ವಾ, ದೇ ಆರ್ ವೆರಿ ಮೆಚೂರ್ಡ್. ನೆಕ್ಸ್ಟ್ ಲೆವೆಲ್ ಮೆಚುರಿಟಿ ಅವರಿಗಿದೆ. ಈವನ್ ಮಿಲೇನಿಯಲ್ಸ್ ಅಲ್ಲಿ ಎಷ್ಟೋ ಜನ ಮಾತಾಡೋಕೆ ಹೆದರ್ತಾರೆ, ಬಟ್ ಜೆನ್ಸಿಗಳು ಹಂಗೆ ಹೆದರುದಿಲ್ಲ. ಈವನ್ ವಿತ್ ಡೇಟಾ ಇಟ್ಕೊಂಡೆ ಅವ್ರು ಪ್ರೂವ್ ಮಾಡಿ ತೋರಿಸ್ತರು ಅಂತ ನನಗನ್ನಿಸ್ತು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಮತ್ತೆ ಮಹಿಳೆಯರ ಜೊತೆಗೆ ಅಲ್ಲಿ ವಯಸ್ಸಾದವ್ರು ಯಾರಾದರೂ ಅವ್ರಿಗೆ ಸಪೋರ್ಟ್ ಮಾಡಕ್ ಬಂದ್ರೆ ಅವ್ರಿಗೆ ಇನ್ನೊಂದು ಸ್ಪೇಸ್ ಇರುತ್ತೆ, ಸ್ಪೇಸ್ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ರು. ಕ್ರಿಯೇಟ್ ಮಾಡಿಲ್ಲ, ನೀವು ಹೋಗ್ಬಿಡಿ, ನೀವೇನು ನಿಲ್ಲಕ್ಕೆ ಅಂದ್ರೆ ಲೈನ್ ಇರುತ್ತೆ, ನೀವು ಇದರಿಂದಾನೇ ಹೋಗ್ಬೇಕು ಅಂತ. ಹುಡುಗರಿಗೊಂದು ಹುಡುಗಿರಿಗೊಂದು. ವಯಸ್ಸಾದವ್ರು ಬಂದ್ರೆ ಅದು ಯಾವ್ದು ಲೈನ್ ಇರಲ್ಲ, ನೀವು ಹೋಗಿ ಮುಂದೆ ಹೋಗಿ, ನೀವು ಅವರು ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ವಯಸ್ಸಾದವ್ರಿಗೆ ಹಾಗೆ, ಮಹಿಳೆಯರಿಗೂ ಹಾಗೆ. ಇದು ತುಂಬ ಖುಷಿ ಆಯ್ತು ಅಲ್ಲೆಲ್ಲ ನೋಡಿ. ಎಲ್ಲರೂ ಈ ಪ್ರತಿಭಟನೆಗೆ ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಇವ್ರು ಆರ್ಗನೈಸ್ಡ್ ಇಲ್ಲ, ಇವ್ರಿಗೆ ಲೀಡರ್ಶಿಪ್ ಇಲ್ಲ, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ. ಮೋಸ್ಟ್ ಪ್ರಾಬಬ್ಲಿ ಆರ್ಗನೈಸೇಷನಲ್ಲಿ ಇದ್ದ ಸಂಘಟನೆಗಳು ಅಥವಾ ಮೋಸ್ಟ್ ಲೀಡರ್ಶಿಪ್ ಇದ್ದ ಸಂಘಟನೆಗಳು ಅಥವಾ ಮೋಸ್ಟ್ ಪ್ಲ್ಯಾನ್ ಮಾಡಿದ ಸಂಘಟನೆಗಳು ಇಷ್ಟು
ಚೆನ್ನಾಗಿ ಮಾಡಿದ ಸಾಕ್ಷಿಗಳು ಇಲ್ಲ ಅಂತ ಹೇಳ್ತದೆ. ಇವತ್ತು ಇನ್ನೊಬ್ಬ ನನ್ನ ಸೀನಿಯರ್ ಜರ್ನಲಿಸ್ಟ್ ಅಂದ್ರೆ ನನ್ನ ಕಲೀಗ್ ಜರ್ನಲಿಸ್ಟ್ಗಳು ಮಾತಾಡ್ತಾ ಇದ್ರು, ಡೆಲ್ಲಿಯಲ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು. ಅವ್ರು ಹೇಳಿದ್ರು ಅಂದರೆ ನಾವು ನೋಡಿದ್ದೀವಿ ದೇಶಪ್ರೇಮ ಸೌಹಾರ್ದತೆ ಎಲ್ಲ ನೋಡೋಕೆ ರೈತ ಸಂಘ ನೋಡಿದ್ವಿ, CA NRC ಅಲ್ಲಿ ನೋಡಿದ್ವಿ. ಲಾಸ್ಟ್ ಟೈಮ್ ಇಂಡಿಯಾ ಗೇಟ್ ಹತ್ರ ನಡೆದ ಪ್ರತಿಭಟನೆಯಲ್ಲಿ ನಾವು ನೋಡಿದ್ವಿ ಅದನ್ನು ಅಂತೇಳಿ. ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಸ್ಟಾರ್ಟ್ ಆದಾಗ ಇತ್ತು, ಬಟ್ ಅದು ಮುಂದೆ ತಿರುಗಿದ ರೀತಿ ಬೇರೆ ರೀತಿ ಇತ್ತು ಅಂತ. ಬಟ್ ಈ ಬಾರಿ ಮಾತ್ರ ಇವರು ನಡೆದುಕೊಂಡ ರೀತಿ ಅಲ್ಲ ದೇಶಕ್ಕೆ ಒಂದು ಮಾದರಿ. ಯಾಕಂದ್ರೆ ಇದು 12 ಎಲ್ಸ್ ಅನ್ಸುತ್ತೆ. ಆಮೇಲೆ 12 ವರ್ಷ ದೇಶ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಲಾರ್ದ ಪ್ರಧಾನಿಯನ್ನು ನೋಡಿದೆ. ಕೇವಲ ತಮ್ಮ ಮನದ ಮಾತು ಹೇಳ್ತಾರೋ, ಜನರ ಮಾತನ್ನೇ ಕೇಳಲಿಕ್ಕೆ ರೆಡಿ ಇಲ್ಲ. ಅವರು ಯಾರಿಗೂ ಅಕೌಂಟೇಬಿಲಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್, ರಿಸರ್ವ್ ಏನು ಸಂವಿಧಾನಕ ಸಂಸ್ಥೆಗಳದಾವು ಅವನ್ನೆಲ್ಲವನ್ನೂ ಒಂಥರ ಕೈವಶ ಮಾಡ್ಕೊಂಡಂಗೆ. ಇಷ್ಟು ಯುವಕರ ಮೇಲೆ ದೌರ್ಜನ್ಯ ನಡೆದಾಗ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಹೇಳ್ತಾರೆ ನಮ್ಗೆ ನೋಡೋಕೆ ಟೈಮ್ ಇಲ್ಲ ಅಂತ. ಆಮೇಲೆ ಅವರು ಸುಧಾರಿಸ್ಕೋಬೇಕಾಯ್ತು. ಹೆಂಗೆ ಕೇಂದ್ರ ಸರ್ಕಾರ ಒತ್ತಡಕ್ಕೆ ಬಂದು ರಾಜೀನಾಮೆ ತೆಗೆದುಕೊಳ್ತು, ಹಾಗೆ ಅದೇ ರೀತಿ ಒತ್ತಡಕ್ಕೆ ಸಿಲುಕಿ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ವಾಪಸ್ ತಗೋಬೇಕಾಯ್ತು. ಅದೇ ರೀತಿ ಏನು ಗೋಧಿ ಮೀಡಿಯಾಗಳು ಹೇಳಿದವು, ಅವ್ರು ರಾಜೀನಾಮೆ ಕೊಟ್ಟ ನಂತರ ಇವರನ್ನೇ ಮಾತಾಡಿಸ್ಬೇಕಾದ ಪರಿಸ್ಥಿತಿ ಬಂತು. ನೀವು ಒಂದು ಮಾಧ್ಯಮದ ಪ್ರತಿನಿಧಿಯಾಗಿ ಅಲ್ಲಿ ಹೋಗಿದ್ರಿ, ಕೆಲವರು ಗೋಧಿ ಮೀಡಿಯಾದ ಅಂತ ಏನು ಹೇಳ್ತಾರೆ ಅಥವಾ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಏನು ಕರಿತೀವಿ ಅವರು ಬಂದಿದ್ರು. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮ್ಮನ್ನು ಅವ್ರು ಹೇಗೆ ರಿಸೀವ್ ಮಾಡಿದ್ರು, ಅವರನ್ನು ಹೇಗೆ ರಿಸೀವ್ ಮಾಡಿದ್ರು? ನೀವು ಆರಂಭದಲ್ಲೇ ಮೀಡಿಯಾದ ಬಗ್ಗೆ ತುಂಬ ಮಾತಾಡ್ಲಿಕ್ಕೆ ಇಷ್ಟಪಟ್ರಿ, ಬಟ್ ಅದನ್ನ ಸಪ್ರೇಟ್ ಆಗಿ ಮಾತಾಡೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಕೇಳ್ತಾ ಇದ್ದು, ಇಬ್ರು ಹೇಳಿ, ನೀವು ಯಾರು ಫಸ್ಟ್ ಹೇಳ್ತಾರೆ ನೀವೇ. ಸರ್, ನಾನು ಅಲ್ಲಿ ತುಂಬ ಮೀಡಿಯಾಗಳು ಇದ್ವು. ಆದರೆ ಮೀಡಿಯಾಗಳಕ್ಕಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾಗಳು ಇದ್ವು. ಮೊಬೈಲಲ್ಲಿ ರೆಕಾರ್ಡ್ ಮಾಡೋದು ಆ ಥರ ಇದ್ವು. ಸೊ ಈ ಯುವಕರೆಲ್ಲ ವಿರೋಧ ಮಾಡ್ತಾ ಇದ್ದಂತೂ ಕೆಲವೊಂದು ಲೋಗೋ ನೋಡ್ತಿದ್ರು. ಎಲ್ರಿಗೂ ಮಾಡಿಲ್ಲ ಆ ಥರ ಅವರು. ಮತ್ತು ಅದ್ರ ಮೇಲೆ ಸುಳ್ಳು ಹೇಳಬಾರ್ದು, ಎಲ್ರಿಗೂ ಆ ಥರ ಮಾಡಿಲ್ಲ. ಕೆಲವೊಂದು ಲೋಗೋಗಳು ಗೋಧಿಯ ಮೀಡಿಯಾಗಳು ಇವೆಲ್ಲ ಗೋಧಿಯ ಮೀಡಿಯಾಗಳು ಅಂತ ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಅವ್ರು ಮಾಡೋದು. ಅಲ್ಲಿವರೆಗೂ ಯಾರ ಮೇಲೂ ಆ ಥರ ಮಾಡಿಲ್ಲ. ಮತ್ತು ಅದು ಅವ್ರು ಹೆಂಗಂತಂದರೆ ಈಗಲೂ ಕೂಡ ಅಲ್ಲಿರುವಂಥ ಮೊಬೈಲ್ನಲ್ಲಿ ಹಿಡ್ಕೊಂಬಂದು ನಾನು ರೆಕಾರ್ಡ್ ಮಾಡ್ಕೊಂಡು ಅವ್ರನ್ನ ತಳ್ಳೋದು ಅದು ಅವ್ರ ಕಡೆ ಇದ್ದೇ ಇರುತ್ತೆ. ಆ ರೀತಿ ಒಂದು ಅವ್ರದ್ದೇ ಆದ ರೀತಿ ಸ್ಟೈಲಲ್ಲಿ ಕೆಲಸ ಮಾಡೋದೆಲ್ಲ ಮಾಡ್ತಿರ್ತಾರೆ. ಬಟ್ ಅಲ್ಲಿಯ ಸುದ್ದಿಗಳ ವಿಚಾರಕ್ಕೆ ಬಂದಾಗ ಅಲ್ಲಿ ಯಾವ ರೀತಿ ಅವರು ತೋರಿಸ್ತಾರೆ ಅನ್ನೋದ್ರ ಮೇಲೆ ಅವ್ರು ವಿರೋಧ ಮಾಡ್ತಿದ್ರು ಬಿಟ್ಟರೆ ಸುಮ್ಮನೆ ಅವ್ರ ಮೇಲೆಲ್ಲ ಇದು ಮಾಡೋದೆಲ್ಲ ಮಾಡ್ತಿರಲಿಲ್ಲ. ಗೋಧಿ ಮೀಡಿಯಾ ಅವ್ರು ಮಾಡಿದ್ದು ಹಾಗೆ, ಇವ್ರು ಮಾಡ್ತಾ ಇರೋದು ಹಾಗೆ. ಅದರಲ್ಲಿ ಏನು ನಮಗೇನು ಆ ಥರ ಅನ್ನಿಸ್ಲಿಲ್ಲ. ಬಟ್ ನನ್ನೂ ಕೂಡ ಬಂದು ಕೇಳೋರು, ನಾನು ಬೈಟ್ ಕೊಡ್ತೀನಿ ಅಂತ ಹೇಳೋರು. ಇಲ್ಲ ಅಲ್ಲಿ ಒಂದೇನೋ ನಡೀತಾ ಇದೆ, ಅದನ್ನು ನಾನು ತೊಗೋತೀನಿ, ಅದು ಚೆನ್ನಾಗಿದೆ ಅಂತ. ಯಾಕೆ ನೀನು ಗೋಧಿ ಮೀಡಿಯಾನಾ ಅಂತ ಕೇಳೋರು. ನಾನು ಗೋಧಿ ಮೀಡಿಯಾ ಅಲ್ಲ, ಕೊಡಿ ನೀವು ಬೈಟ್ ಕೊಡಿ, ನಾವು ಕರ್ನಾಟಕದಿಂದ ಬಂದಿದ್ದೀವಿ. ನಾವು ಗೋಧಿ ಮೀಡಿಯಾ ಆಗಿದ್ದರೆ ನಾವು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನಾವು ಯಾಕೆ ಇಲ್ಲಿಗೆ ಬರಬೇಕು, ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ನೀವು ಒಂದೇ. ನೀವು ಹೆಂಗೆ ಹೋರಾಟ ಮಾಡ್ತೀರಿ, ನನ್ನ ಕೆಲಸದಲ್ಲಿ ನಾನು ಮಾಡ್ತಾಯಿದ್ದೀನಿ, ನೀವೇ ನಾನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಬನ್ನಿ ಅಂತ ಹೆಗಲ ಮೇಲೆ ಕೈ ಹಾಕಿ ನಿಮ್ಗೆ ಜ್ಯೂಸ್ ಕೊಡ್ತಾರೆ, ಬನ್ ಕೊಡ್ತಾರೆ, ತಿನ್ನಿ ನೀವು ಊಟ ಮಾಡಿ ಅಂತ ಕೊಡ್ತಾರೆ. ಅಂದರೆ ಅವ್ರ ಹತ್ರ ನಾವು ಕೂತ್ಕೊಂಡು ಮಾತಾಡಿದ್ರೆ ಅವ್ರು ಏನು ನಮಗೇನು ಮಾಡಲ್ಲ. ಇವ್ರು ಮಾಡುವ ಕೆಲಸನೇ ಹಾಗೆ ಅವರು ವಿರೋಧ ಮಾಡ್ತಾರೆ. ಒಂದು ನೆನಪಿಟ್ಕೋಬೇಕು, ಸ್ಟುಡಿಯೋದವರು ಮಾಲೀಕರು ಮತ್ತು ಆ್ಯಂಕರ್ಗಳು ಮಾಡುವ ಅವಾಂತರಕ್ಕೆ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಜವಾಗ್ಲೂ ನನ್ಗೆ ಹಂಗೆ ಅನಿಸ್ತು. ನಾನು ಮನೆಗೆ ಹೋದ್ಮೇಲೆ, ಅದೇ ಆಗ್ಲೇ ನಮ್ದೊಬ್ರು ಸಂತೋಷ್ ಅಂತ ಹೇಳಿದ್ರಲ್ವಾ, ಅವ್ರ ಮನೆಗೆ ಹೋದಾಗ ನಾನು ಅವರು ಇದೇ ಡಿಸ್ಕಸ್ ಮಾಡಿದ್ವಿ. ಆಕ್ಚುಲಿ ಅಲ್ಲಿ ಗ್ರೌಂಡಿಗೆ ಇಳಿಬೇಕಾಗಿದ್ದು, ಸ್ಟುಡಿಯೋದಲ್ಲಿ ಯಾರು ಕುತ್ಕೊಂಡು ಬೊಬ್ಬೆ ಹೊಡ್ಕೊಂಡು ಆಂಕರ್ಸ್ ಗಳು ಮಾತಾಡ್ತಾರಲ್ಲ, ಅವ್ರ ಫೀಲ್ಡ್ ಇಳಿಬೇಕಿತ್ತು. ಅವ್ರೇನಾದ್ರೂ ಫೀಲ್ಡಿಗೆ ಇಳಿದಿದ್ರೆ, ಅರ್ನಬ್ ಗೋಸ್ವಾಮಿ, ಅಂಜನಾ ಕಶ್ಯಪ್ ಅವ್ರೇನಾದ್ರೂ ಹೋಗಿದ್ದಿದ್ರೆ ಅವ್ರು ನನ್ನ ಪ್ರಕಾರ ಜಂತರ್ ಮಂತರ್ ಇಂದ ಹೊರಗಡೆ ಬರ್ಲಿಕ್ಕೆ ಕೊಡ್ತಿರ್ಲಿಲ್ಲ ಸರ್. ನಿಜವಾಗ್ಲೂ ಹೌದು. ಅವ್ರನ್ನ ಯಾವ ರೇಂಜಿಗೆ ರೋಸ್ಟ್ ಮಾಡ್ತಿದ್ರು ಅಂತಂದ್ರೆ, ಹೊರಗಡೆ ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ ಮೀನ್ಸ್ ಹಿಂಸೆ ಕೊಡ್ತಿದ್ರು ಅಂತಲ್ಲ, ಅವ್ರನ್ನ ಆ ರೇಂಜಿಗೆ ಟ್ರೋಲ್ ಮಾಡ್ತಿದ್ರು. ಇನ್ನೊಂದು ಘಟನೆ ಹೇಳ್ತೀನಿ. ಇದೇ ರೀತಿ ಒಬ್ಬ GTV ರಿಪೋರ್ಟರ್ನವರು ಟ್ರೋಲ್ ಮಾಡಿದ್ರು. ಬಟ್ ಆ ವ್ಯಕ್ತಿ ಅಲ್ಲಿ ಏನು ಮಾತಾಡ್ಲಾರ್ದೆ ನಿಂತಾಗ ಕ್ಷಮೆ ಕೇಳಿದ್ರು. ಅಂದ್ರೆ ಆ ವ್ಯಕ್ತಿ ಬಗ್ಗೆ ಸಿಟ್ಟಿಲ್ಲ ಅವ್ರಿಗೆ, ಅವ್ನ ಕೈಯಲ್ಲಿರೋ ಅದೇ. ಮತ್ತೆ ಎಷ್ಟೋ ಜನ ಸರ್ ಹಂಗೆಲ್ಲ ಮಾಡ್ತಿದ್ರಲ್ಲ, ಎಷ್ಟೋ ಜನ ಈಗ ಅವ್ರು ಸುದ್ದಿ ಮಾಡಲೇಬೇಕಲ್ಲ, ಬೇರೆ ಏನೂ ಇಲ್ಲ ಇವರಿಗೆ, ಅದನ್ನ ಮಾಡಲೇಬೇಕು ಸುದ್ದಿ ಅನ್ನೋದಕ್ಕೆ ಲೋಗೋ ತೆಗೆದು ಬರೀ ಮೈಕ್ ಹಿಡ್ಕೊಂಡ್ಬಂದು ಸುದ್ದಿ ಮಾಡ್ತಾ ಇರುವಂಥ ವರದಿಗಾರನನ್ನು ನಾನು ನೋಡಿದ್ದೀನಿ. ಯಾಕಂದ್ರೆ ಇವರು ಶೂಟ್ ಮಾಡಿರೋದನ್ನು ಅವ್ರು ಮೇನ್ ಸ್ಟುಡಿಯೋದಲ್ಲಿ ಅವ್ರು ಪ್ಲೇ ಮಾಡ್ತಾ ಇರ್ಲಿಲ್ಲ. ಅವ್ರು ತಾವೇ AI ಮಾಡಿ NDTV ಅಂತ ಚಾನಲ್ AI ಕಾರ್ ಹಾಳಾಗ್ತಾ ಇದೆ, ಕಾರನ್ನು ಇವರು ಹಾಳು ಮಾಡ್ತಾರೆ ಅಂತ AI ಜನರೇಟೆಡ್ ವಿಡಿಯೋ ತೋರಿಸ್ತಾರಂದ್ರೆ ಸಹಜವಾಗಿ ಪ್ರತಿಭಟನಾಕಾರರಿಗೆ ಒಂದು ಆಕ್ರೋಶ ಬರುತ್ತೆ. ಜರ್ನಲಿಸಂ ಅನ್ನೋದನ್ನ ಅವ್ರು ಎಷ್ಟು ಕೆಳಮಟ್ಟಕ್ಕೆ ತಗೊಂಡು ಹೋಗಿ ಗೋಧಿ ಮೀಡಿಯಾಗಿ ಮಾಡ್ಕೊಂಡು ಒಂದು ಆಡಿಸುವಂತ ಗೊಂಬೆಯನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅನ್ನೋದು ಇದ್ರಲ್ಲಿ ಗೊತ್ತಾಗ್ತದೆ. ಅಂದ್ರೆ ಅಲ್ಲಿನ ಜನರ ಫ್ರಸ್ಟ್ರೇಷನ್ ಯಾವ ರೀತಿ ಇದೆ. 12 ವರ್ಷದಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದೇ ಇದ್ರು, ಒಂದೇ ಒಂದು ಪ್ರಶ್ನೆ ಕೇಳಿಲ್ಲ. ಮಣಿಪುರದಲ್ಲಿ ಅಷ್ಟು ದೊಡ್ಡ ಇಶ್ಯೂ ಆಯ್ತು, ಅದ್ರ ಬಗ್ಗೆ ವಾಯ್ಸ್ ಔಟ್ ಮಾಡಿಲ್ಲ. ಪುಲ್ವಾಮಾ ಪಹಲ್ಗಾಮಲ್ಲಿ ಅಟ್ಯಾಕ್ ಆಯ್ತು, ಅದಕ್ಕೆ ಅಕೌಂಟಬಿಲಿಟಿ ತಗೊಂಡಿಲ್ಲ. ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಿಲ್ಲ. ಪ್ರಶ್ನೆ ಮಾಡ್ತಿದ್ದು ನಮ್ಮಂತ ಒಂದಿಷ್ಟು ಸ್ವತಂತ್ರ ಮಾಧ್ಯಮಗಳ ಸಣ್ಣ ಪುಟ್ಟ ಚಾನೆಲ್ಗಳು ಬಿಟ್ರೆ, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಏನೇನು ದೊಡ್ಡ AC ರೂಮಲ್ಲಿ ಕುತ್ಕೊಳ್ತೇವೆ, ಒಬ್ರು ಅದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಸರ್. ಇದೆಲ್ಲ ಜನ ನೋಡ್ತಿರ್ತಾರಲ್ಲ. ನೀವು
ಸುಮ್ನೆ ಇರುದಿಲ್ಲ. ಅಲ್ಲ, ನೀವು AC ರೂಮ್ ಅಲ್ಲೇ ಗೊತ್ತಿದ್ದೀರಿ ಸರ್. ಅದಿರ್ಲಿ. ಅಂದ್ರೆ ಜನ ಸುಮ್ನೆ ಇರುದಿಲ್ಲ ಅಂತ. ಈಗ ಒಂದಿನ ಸುಮ್ನೆ ಇರ್ಬೋದು, 2 ದಿನ ಸುಮ್ನೆ ಇರ್ಬೋದು, 3ನೇ ದಿನ ಅವರಿಗೆ ರಿಯಾಲಿಟಿ ಗೊತ್ತಾಗ್ತದೆ. ಅಂದ್ರೆ ತಮ್ಮ ಬುಡಕ್ ಬಂದಾಗಾದ್ರೂ ರಿಯಾಲಿಟಿ ಗೊತ್ತಾಗ ಆಬ್ವಿಯಸ್ಲಿ ಫ್ರಸ್ಟ್ರೇಷನ್ ಹೊರಗೆ ಬಂದೇ ಬರ್ತದೆ. ಅಂದ್ರೆ ಸೀನಿಯರ್ ಸಿಟಿಜನ್ಸ್ ಏನಿದ್ದಾರೆ ದೇಶದ ಅಥವಾ ಮಿಲೇನಿಯಲ್ಸ್ ಏನಿದ್ದಾರೆ ಸಹಜವಾಗಿ ಗೋಧಿ ಮೀಡಿಯಾಕ್ಕೆ ಮರಳಾಗಿದ್ರು. ಹಾಗೆ ಜಂಜಿಗಳು ಮರಳಾಗಿಲ್ಲ. ಜಂಜಿಗಳು ಸ್ಪಷ್ಟತೆ ಇದೆ ಅವರಿಗೆ. ಈ ಗೋಧಿ ಮೀಡಿಯಾ ಏನ್ ಮಾಡ್ತಾ ಇದೆ, ಏನ್ ಫಾಲ್ಸ್ ನರೇಷನ್ ಫಿಲ್ಟ್ ಮಾಡ್ತಾ ಇದೆ, ಪ್ರಪಗಂಡ ಮಾಡ್ತಾ ಇದೆ, ಧುರಂಧರ್ ಅಂತ ಸಿನಿಮಾಗಳು, ಕೆಲ ಫೈಲ್ಸ್ ಅಂತ ಸಿನಿಮಾಗಳು ಏನ್ ಮಾಡಿದಾವೆ ಅನ್ನೋದು ಸ್ಪಷ್ಟತೆ ಅವರಿಗಿದೆ. ಇದು ನಿಜವಾಗ್ಲೂ ತುಂಬಾ ಪಾಸಿಟಿವ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿವರೆಗೂ ನಮ್ಮ ದೇಶ ಪ್ರಜಾಪ್ರಭುತ್ವದಲ್ಲಿ ಯಾವ ಕಡೆ ಹೋಗ್ತದೆ ಅಂತ ಆತಂಕದಲ್ಲಿದ್ದಾಗ ನಮ್ಮ ಮುಂದಿನ ಜನರೇಷನ್ ಈ ಮಟ್ಟದ ಸ್ಪಷ್ಟತೆ ಹೊಂದಿದೆ ಅನ್ನೋದು ತುಂಬಾ ಅದ್ಭುತ ಅನ್ಸುತ್ತೆ. ಬಟ್ ಸರ್ವೇಲೆನ್ಸ್ ಮಾಡ್ತಾ ಇದ್ರು ಡೆಲ್ಲಿ ಪೊಲೀಸರು. ತುಂಬಾ ಪ್ರೈವಸಿ ಬ್ರೀಚ್ ಆಗ್ತಾ ಇತ್ತು. ಇದು ಮಾಡಬಾರ್ದು. ಕೋರ್ಟ್ಗಳು ಆರ್ಡರ್ ಇದ್ರು ಸಹಿತ ಸರ್ವೇಲೆನ್ಸ್ ಮಾಡ್ತಾ ಇದ್ರು. ಅದಾದ ನಂತರ ಮನೆಗೆ ಹೋಗಿ ನೋಟಿಸ್ಗಳನ್ನು ಕೊಡ್ತಾ ಇದ್ರು ಅನ್ನೋದು ಕೇಳಿ ಬರ್ತಾ ಇದೆ. ಆ ಸರ್ವೇಲೆನ್ಸ್ ಬಗ್ಗೆ ಏನಾದ್ರು ಅಲ್ಲಿ ಪ್ರತಿಭಟನಾಕಾರರು ಮಾತಾಡಿದ್ರ? ಅದಕ್ಕೆ ಅವ್ರು ಯಾರ್ದ್ರ ಜೊತೆ ಈ ಬಗ್ಗೆ ಪ್ರಶ್ನೆ ಮಾಡಿದ್ರ ನೀವು? ಇಲ್ಲ ಸರ್, ಆ ಥರ ಏನು ಸಿಕ್ಕಿಲ್ಲ. ಬಟ್ ಆ ರೀತಿ ನೀವು ಹೇಳ್ದಂಗೆ ಅದೆಲ್ಲ ಇದೆ ಅಲ್ಲಿರೋದು ಮಾತ್ರ. ಮತ್ತು ಅವರೆಲ್ಲ ಸ್ಪೆಕ್ಸ್ಗಳಲ್ಲೆಲ್ಲ ಕ್ಯಾಮ್ರಾ ಬಳಸೋದು, ವಿದ್ಯಾರ್ಥಿಗಳಿಗೆ ಅಂದರೆ ಕ್ಯಾಮ್ರಾ ಇಲ್ಲ ಅನ್ನೋ ರೀತಿ ನೋಡಿಕೊಂಡು ಯಾವುದೇ ಇಲ್ಲರ್ತಾರೆ. ಅವರು ಕ್ಯಾಮ್ರಾ ಇತ್ತು ಅಂದರೆ ಅವ್ರು ಇದು ಮಾಡ್ತಾರೆ. ನೀವು ಯಾರಾದರೂ ಒಬ್ರು ಪ್ರಶ್ನೆ ಮಾಡೋಕೆ ಅಲ್ಲಿ ಯುವಕರು ಹೋದ್ರಂದ್ರೆ ಅವರಿಂದ 4 ಕ್ಯಾಮ್ರಾ ನಿಂತಿರ್ತವೆ. ಅವ್ರೇನು ರಿಯಾಕ್ಟ್ ಮಾಡಲ್ಲ. ಕ್ಯಾಮ್ರಾ ಇರಲಿಲ್ಲ ಅಂದರೆ ಅವ್ರು ರಿಯಾಕ್ಟ್ ಬೇರೆ ಥರ ಇರುತ್ತೆ. ಸೊ ಪೊಲೀಸರು ಕೂಡ ಕೆಲವೊಬ್ರು ಪೊಲೀಸರು, ಎಲ್ಲ ಪೊಲೀಸರು ಅಂತ ಕೆಲವೊಬ್ರು ಪೊಲೀಸರು ತುಂಬ ರೂಡಾಗಿ ನಡ್ಕೊಂಡಿರೋದು ಇದೆ ಅಲ್ಲಿ. ಇಲ್ಲ ಅಂತಲ್ಲ, ಸುಮ್ಮನೆ ಹೋಗಿ ನೀವು ನೋಡ್ತಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ನೇಮ್ ಬ್ಯಾಂಡ್ ಇಲ್ಲ, ಅವರು ಯೂನಿಫಾರ್ಮ್ ಇಲ್ಲ, ಸುಮ್ಮನೆ ಸರ್ ಅದು ಲಾಠಿ ಹಿಡಿದಿದ್ದಾರೆ ಇಷ್ಟಿಷ್ಟುದ್ದ, ಒಂಥರ RSS ಕೋರ್ RSS ಕೋರ್ ಎಲೆಕ್ಟ್ರಿಕ್ ಲಾಠಿಗಳನ್ನು ಬಳಸಿದ್ದಾರೆ. ಹೌದೌದು, ಆ ಥರದ್ದು. ಆಮೇಲೆ ಅಲ್ಲಿ ಇದನ್ನ ಹಾಕಿದ್ರಲ್ಲ ಸರ್, ಬ್ಯಾರಿಕೇಡ್ಸ್ ಗಳಿಗೆ ಕರೆಂಟ್ ಸಪ್ಲೈ ಮಾಡಿದ್ದಾರೆ. ಅದನ್ನ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡಿತಾ ಇತ್ತು. ಏನೇನೆಲ್ಲ ಮಾಡಬಹುದು ಯುವಕರ ಮೇಲೆ ಅದೆಲ್ಲ ಮಾಡಿದ್ದಾರೆ. ಅಮಿತ್ ಶಾ ತನ್ನ ಎಲ್ಲ ಶಕ್ತಿಯನ್ನು ಬಳಸಿದ್ರು, ವಿದ್ಯಾರ್ಥಿಗಳನ್ನು ಮಣಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಕೊನೆಗೆ ಮೋದಿ ಶರಣಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ತೆಗೆದುಕೊಂಡ್ರು. ಮೊದಲ ಹಿನ್ನಡೆ ಮೋದಿ ಗವರ್ಮೆಂಟ್ ಮೊದಲ ಹಿನ್ನಡೆ. ಆದ್ರೆ ಇದರಲ್ಲಿ ಹಿನ್ನಡೆ ಆದ್ರೂ ನಾನು ಇಲ್ಲಿ ಇನ್ನೊಂದನ್ನ ಆಡ್ ಮಾಡ್ತೆ. ಆ ಧರ್ಮೇಂದ್ರ ಪ್ರಧಾನ್ ಅನ್ನೋ ಒಬ್ಬ ವ್ಯಕ್ತಿ ಏನಿದ್ದಾನೆ, ನನಗೆ ಕ್ಯಾಮ್ರಾ ಇದೆ ಅಂತ ನಾನು ಸ್ವಲ್ಪ ಕಾನ್ಶಿಯಸ್ ಆಗ್ತಿಲ್ಲ, ಅಂದ್ರೆ ನನ್ನ ಭಾಷೆ ಬೇರೆ ಬರ್ತಿತ್ತು. ಆ ಧರ್ಮೇಂದ್ರ ಪ್ರಧಾನ್ ಏನಂತ ರಾಜೀನಾಮೆ ಕೊಟ್ಮೇಲೆ ಆ ರಾಜೀನಾಮೆ ಲೆಟರ್ ಅಲ್ಲಿ ಎಲ್ಲೇ ಒಂದೇ ಒಂದು ಕಡೆ ಆದ್ರೂ ಅಕೌಂಟಬಿಲಿಟಿ ಅಥವಾ ನೈತಿಕತೆ ಅನ್ನೋ ಒಂದೇ ಒಂದು ಪದ ಇಲ್ದೇನೆ ಏನೇನೋ ರೀಸನ್ ಕೊಟ್ಕೊಂಡು ರಾಜೀನಾಮೆ ಕೊಟ್ಟ. ಅಂದ್ರೆ ಕೊನೆಗೂ ಅವರು ತನ್ನ ನೈತಿಕ ಹೊಣೆ ಅನ್ನೋದನ್ನ ಅವ್ರಿಗೆ ಕೊನೆಗೂ ಅದು ಅರ್ಥನೇ ಆಗ್ಲಿಲ್ಲ ಅಂತ. ಈ ಸರ್ಕಾರಕ್ಕೆ ನೈತಿಕತೆ ಅನ್ನೋ ಪ್ರಶ್ನೆನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಇನ್ನೊಂದು, ಈ ಪ್ರತಿಭಟನೆ ಆದ ನಂತರ ಅವರು ಏನು ಮಾತುಕತೆ ಆಗಿತ್ತು, ಆ ರೀತಿ ಮಂಗಳವಾರ ಅವರು ಲಿಖಿತ ಉತ್ತರ ಕೊಡಬೇಕಾಯ್ತು, ಲಿಖಿತ ಸ್ಪಷ್ಟನೆ ಕೊಡಬೇಕಾಯ್ತು. ನಾವು ಯಾರ ಮೇಲೂ ಕೇಸ್ ಹಾಕೋದಿಲ್ಲ, ಹಾಕಿದ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ತಿರ್ತಾರೆ. ಆ ರೀತಿ ಆಗ್ಲಾರ್ದೆ ಬಿಹಾರಲ್ಲಿ ತುಂಬಾ ಜನನ ಬಂಧಿಸಿರೋದು, ವೆಸ್ಟ್ ಬೆಂಗಾಲ್ದಲ್ಲಿ ಅದೇ ರೀತಿ ವಿಚ್ ಹಂಟಿಂಗ್ ಮಾಡ್ತಾ ಇರೋದು. 14-15 ಜನರನ್ನು ಬಂಧಿಸಿರಲ್ಲ, 13 ಜನ ಮುಸ್ಲಿಮರನ್ನೇ ವಿದ್ಯಾರ್ಥಿಗಳನ್ನೇ ಬಂಧಿಸಿದ್ದಾರೆ. ಅಸ್ಸಾಮಲ್ಲಿ ಬಂಧಿಸಿದ್ದಾರೆ. ದೆಹಲಿಯಲ್ಲಿ ನೋಟಿಸ್ಗಳು ಹೋಗ್ತಾ ಇದ್ದಾವೆ. SFI ಅಧ್ಯಕ್ಷನ ಬಂಧಿಸ್ಲಿಕ್ಕೆ ಹೋಗಿದ್ರು. ಮತ್ತೆ ತುಂಬ ಜನ ಬಂಧಿಸಿದ್ದಾರೆ. ಕೆಲವೊಬ್ರು ವಿದ್ಯಾರ್ಥಿಗಳು ನೋಡಿದ್ರೆ ಬೇರೆ ಬೇರೆ ಕಡೆ ಮಸೂರಿಗೆ ಹೋಗೆಲ್ಲ ಬಿಟ್ಟು ಬಂದಿದ್ದಾರೆ ಅವ್ರನ್ನ ಬಂಧಿಸಿ. ಇವೆಲ್ಲ ನೋಡ್ತಾ ಇದ್ದಾಗ ಈ ವಿದ್ಯಾರ್ಥಿ ಸಂಘಟನೆಗಳು ಅಥವಾ ಈ CJP ಏನಿರುತ್ತೆ, ಕಾಕ್ರೋಚ್ ಜನತಾ ಪಾರ್ಟಿ, ಇವರು ಆಗಲೇ ಸ್ಪಷ್ಟನೆ ಕೊಟ್ಟರೆ ಪ್ರೆಸ್ ಮೀಟ್ ಮಾಡಿ ನಾವು ಮತ್ತೆ ಹೋರಾಟ ಮುಂದುವರಿಸ್ತೀವಿ, ಇದೇ ಮಾಡ್ತಾ ಇದ್ದಾರೆ ಅಂತ. ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗಿದೆ, ವಾಪಸ್ ತೊಗೊಳ್ತೇವೆ ಅಂತ ಹೇಳಿದ್ರೆ. ಕೆಲವು ಕಡೆ ವಾಪಸ್ ತೊಗೊಳ್ತಾ ಇದ್ದಾರೆ. ಬಟ್ ಇನ್ನೂ ಆ ರೀತಿಯ ಪೊಲೀಸರು ತಮ್ಮ ಕಾರ್ಯ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಅವ್ರ ರಿಯಾಕ್ಷನ್ ಏನಿತ್ತು? ಮುಂದೆ ಪ್ರತಿಭಟನೆ ಇನ್ನೂ ಕಂಟಿನ್ಯೂ ಮಾಡ್ತಾರೆ? ಇಲ್ಲ ಸರ್, ಅವರು ಇದೇನಾದರೂ ವಿದ್ಯಾರ್ಥಿಗಳ ಮೇಲೆ ಆಗಿರುವಂಥ ದಾಖಲಾತಿ ಇವೇನು FIRಗಳು ಕೇಸ್ಗಳಿದಾವಲ್ಲ, ಇವನ್ನೆಲ್ಲ ವಾಪಸ್ ತಗೊಂಡ್ರೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಬಟ್ ಬೆಂಬಲ ಹಂಗಿದೆ ಸರ್. ಬೆಂಬಲ ಇಲ್ಲದೆ ಯಾರು ಕೂಡ ಅಷ್ಟು ಧೈರ್ಯದಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ. ನೀವು ಇವತ್ತೇ ಅವ್ರೇನಾದ್ರೂ ಕರೆ ಕೊಟ್ಟರೆ ಇವತ್ತು ರಾತ್ರಿನೇ ಬಂದು ಜನ ಕೂಡುವಷ್ಟು, ಯುವಕರು ಕೂಡುವಷ್ಟು ಶಕ್ತಿ ಆ CJP ಪಾರ್ಟಿಗಿದೆ. ಯುವಕರನ್ನು ಕೂಡಿಸ್ತಾರೆ. ಅದನ್ನ ಕೂಡ್ಸೋದು ಅನ್ನೋದಕ್ಕೆ ಒಂದು ಕರೆ ಕೊಟ್ಟರೆ ಸಾಕು, ನಾವು ಮತ್ತೆ ಪ್ರತಿಭಟನೆಗೆ ಆರಂಭ ಮಾಡ್ತೀವಿ ಅಂದ್ರೆ ಸಾಕು, ಎಲ್ಲೆಲ್ಲಿಂದನೋ ಜನ ಬರ್ತಾರೆ. ಇನ್ನೂ ಹಂಗಿದೆ. ಮತ್ತೆ ಅದರಲ್ಲದೆ ಜೊತೆಗೆ UP ಮತ್ತು ಬಿಹಾರ ಭಾಗದಲ್ಲಿರುವಂಥ ಯುವಕರು ತುದಿಗಾಲ ನಿಂತ್ಕೊಂಡಿದ್ದಾರೆ ಬರೋಕ್ಕೆ. ಅವ್ರಿಗೆ ಒಂದು ಇದು ಇದೆ, ಅವ್ರಿಗೆ ತುಂಬಾ ನೋವಿದೆ. ಕೆಲಸಗಳಿಂದ 152 ಕ್ವಶನ್ ಪೇಪರ್ ಲೀಕ್ ಆಗಿದೆ. ಎಷ್ಟೋ ವರ್ಷಗಳಿಂದ ನೌಕರಿಗಳು ಸಿಗ್ತಾ ಇಲ್ಲ. ಡಿಗ್ರಿ ಆಗಿದೆ. ಸೌತ್ ಇಂಡಿಯನ್ ಗಿಂತ ಜಾಸ್ತಿ ಸಫರ್ ಆಗ್ತದಿದ್ದು ಆ ಕಡೆ ನಾರ್ತ್ ಇಂಡಿಯನ್ಸ್. ಅಲ್ಲ, ಸಹಜವಾಗಿ ನಾವು ಎಕನಾಮಿಕ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡ್ತಾ ಇದ್ರು ಸೌತ್ ಇಂಡಿಯನ್ಸ್ ಮಚ್ ಮೋರ್ ಬೆಟರ್ ಕಂಡೀಷನ್ ಇದೆ. ಯಾರು ಮಾತಾಡ್ಸಿದ್ರು ಹ್ಯೂಮನ್ ಇಂಡೆಕ್ಸ್ ಅಲ್ಲಿ ನೋಡ್ತಾ ಇದ್ರು ಕೇರಳ, ಕರ್ನಾಟಕ ಎಲ್ಲ ತುಂಬಾ ಬೆಟರ್ ಕಂಡೀಷನ್ ಇದೆ. ಉತ್ತರ ಪ್ರದೇಶ, ಬಿಹಾರ ಎಲ್ಲ ನೋಡಿದ್ದೀನಿ, ಎಲ್ಲ ಅಡ್ಡಾಡಿದ್ದೀನಿ, ರಿಪೋರ್ಟಿಂಗ್ ಮಾಡಿದ್ದೀನಿ. ಅವೆಲ್ಲ ಕಷ್ಟಗಳು ಗೊತ್ತು. ಶಿವಾನ್ದಲ್ಲಿ ಏನಾಗಿ AK-47 ಬಳಸಿದಾರ, ಶಿವಾನ್ದಲ್ಲಿ 6 ತಿಂಗಳ ಕೆಲಸ ಮಾಡಿದ್ದೀನಿ. ಆ ಸಂಪೂರ್ಣ ಜಿಯೋಗ್ರಫಿಕಲ್ ನಾಲೆಜ್ ನನಗಿದೆ ಅಲ್ಲಿ. ಒಟ್ಟು ಅಷ್ಟೆಲ್ಲ ಕ್ರೌರ್ಯ ಮಾಡಿದ್ರು ಬಿಹಾರ ಜನ ತೋರಿದ ಪ್ರತಿಭಟನೆ ಇಲ್ಲ, ಅದ್ಭುತವಾಗಿತ್ತು. ನಾನು ಕೊನೆಯದಾಗಿ ನಿಮ್ಮನ್ನು ಕೇಳ್ತಾ ಇರೋದು, ಈ ಎಷ್ಟೆಲ್ಲ ಬದಲಾವಣೆ ಮಾಡಿ ಇಷ್ಟೆಲ್ಲ ಹೋರಾಟ ನೋಡಿದ ಈ ಜಂತರ್ ಮಂತರ್ ಪ್ರತಿಭಟನೆ ಇಂದ ನೀವು ಏನು ಕಲ್ತ್ರಿ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
ಫಸ್ಟ್ ಒನ್ ನಾನು ಹೇಳೋದು, ಈ ಒಂದು ಪ್ರತಿಭಟನೆ ಏನಿದೆ ಅಲ್ಲ, ಇದು ಮೋದಿ ಸರ್ಕಾರಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯಾಗಿ ಪರಿಣಮಿಸುತ್ತೆ. ಯಾಕಂತಂದ್ರೆ ಈಗಾಗಲೇ ಅವ್ರು ಏನು ಹೇಳ್ಕೊಳ್ತಾ ಇದ್ರು, ನಾವು ದೇಶದ ಅತಿ ದೊಡ್ಡ ಪಾರ್ಟಿ, ನಮ್ಮನ್ನು ಯಾರು ಹಿನ್ನಡೆ ಮಾಡ್ಲಿಕ್ಕೆ ಆಗೋಲ್ಲ, ನಾವು IT ಸೆಲ್ ಮುಖಾಂತರ ನಾವು ಯಾರನ್ನು ಬೇಕಿದ್ರು ನಾವು ಅವ್ರನ್ನ ಸರ್ವನಾಶ ಮಾಡಿಬಿಡ್ತೀವಿ ಅನ್ನೋದೊಂದು ಅವ್ರದ್ದೇನು ಒಂದು ಅಲಿಖಿತ ಧೋರಣೆ ಇತ್ತು, ಅದೆಲ್ಲನೂ ಸಹ ಒಂದ್ಸಲ ಧೂಳಿಪಟ ಆಗೋಗ್ಬಿಟ್ಟಿದೆ. ಇವಾಗ ಮೋದಿ ಅವ್ರು ಹೆಂಗೆ ಚೇಂಜ್ ಆಗಿದ್ದಾರೆ ಅಂತಂದ್ರೆ, ಜನ್ಸಿಗಳನ್ನ ಮೆಚ್ಚೋಕೋಸ್ಕರ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ಲಿಕ್ಕೆ ಸಹ ಶುರು ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಭಯ ಪಟ್ಟಿದ್ದಾರೆ ಅಂತ. ಆದರೆ ನೀವು ಎಷ್ಟೇ ಅವರನ್ನ ನೀವು ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು ಸಹ ಜೆನ್ಸಿಗಳು ಅಷ್ಟು ಈಸಿಯಾಗಿ ಮ್ಯಾನಿಪುಲೇಟ್ ಆಗೋದಿಲ್ಲ. ದೇ ಕನ್ಸಿಡರ್ಸ್ ಡಾಟಾ. ಅವ್ರು ಯಾವಾಗಲೂ ಡಾಟಾವನ್ನ ಇಟ್ಕೊಂಡು ಇದು ಸರಿನಾ, ಸತ್ಯನಾ, ಸುಳ್ಳ, ಅಥವಾ ಇದರಲ್ಲಿ ಏನಾದ್ರು ಫೇಕ್ ಇದೆಯಾ ಅಂದರೆ ವಿತ್ ಡಾಟಾ ಅವರು ಮುಂದೆ ಹೋಗ್ತಾರೆ. ಸೊ ಹಾಗಾಗಿ ಸರ್ಕಾರಕ್ಕೆ ಇದು ಒಂದು ಫಸ್ಟ್ ಸ್ಟೆಪ್, ಎಚ್ಚರಿಕೆ ಗಂಟೆ. ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಗಂಟೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಇವರೇನಾದ್ರು ಸುಧಾರಿಸ್ಕೊಳ್ದೆ ಹೋದ್ರೆ ನೆಕ್ಸ್ಟ್ ಇದು ಬಹುಶಃ ನನ್ನ ಪ್ರಕಾರ ಮೋದಿ, ಅಮಿತ್ ಶಾ ಮತ್ತೆ ಗಡ್ಕರಿ, ನಿರ್ಮಲಾ ಸೀತಾರಾಮನ್ ಇವರೆಲ್ಲರ ಮೇಲೂ ಆಕ್ರೋಶ ಇದೆ. ಈ ಒಂದು ಆಕ್ರೋಶ ಅವ್ರ ಮೇಲೂ ಸಹ ಹೋಗುವಂತ ಚಾನ್ಸಸ್ ಜಾಸ್ತಿ ಉಂಟು. ನನ್ನ ಪ್ರಕಾರ ಈ ಒಂದು ಪ್ರತಿಭಟನೆ ಇಲ್ಲಿಗೆ ನಿಲ್ಲುತ್ತೆ ಅಂತಂತೂ ನನ್ಗನ್ಸೋದಿಲ್ಲ. ಸರ್ಕಾರವನ್ನ ಬದಲಾಯಿಸೋ ತನಕ ಮತ್ತೆ ದೇಶವನ್ನ ನಾವು ನಿಜವಾದ ಮೊದಲು ನಾವು ಏನು ಒಂದು ವಿವಿಧತೆಯಲ್ಲಿ ಏಕತೆಯನ್ನ ಕಾಣ್ತಾ ಇದ್ವಿ, BJP ಬಂದ್ಮೇಲೆ ಏನು ನಮ್ಮಲ್ಲಿ ಕೋಮು ದ್ವೇಷನ ತುಂಬಿತು ಅದೆಲ್ಲವನ್ನ ನಾಶ ಮಾಡೋ ತನಕ ಸಹ ಆ ಕೋಮು ದ್ವೇಷವನ್ನ ಮಟ್ಟ ಹಾಕೋ ತನಕ ಜೆನ್ಸಿಗಳು ಸುಮ್ಮನಿರೋದಿಲ್ಲ ಅಂತ ನನ್ಗನ್ಸುತ್ತೆ. ನನ್ನ ಆಶಯ ಕೂಡ ಅದೇ, ಕೋಮು ದ್ವೇಷ ಎಲ್ಲ ಹೋಗಿ ನಾವು ಒಂದು ಭಾರತ ಅಂತಂದ್ರೆ ಏನಿತ್ತು, ವಿವಿಧತೆಯಲ್ಲಿ ಏಕತೆ, ಹಿಂದೂ ಮುಸ್ಲಿಂ ನಮ್ಮ ಅಕ್ಕಪಕ್ಕ ಇದ್ದವರು ಎಲ್ಲರೂ ಎಷ್ಟು ಚೆನ್ನಾಗಿ, ಎಷ್ಟು ಫ್ರೆಂಡ್ಲಿ ಆಗಿ, ಎದೆ ಸೀಳಿದ್ರೆ 4 ಅಕ್ಷರ ಅಲ್ಲ 40 ಅಕ್ಷರ ಹೇಳ್ತದೆ. ನಮ್ಮ ಪ್ರಧಾನಮಂತ್ರಿ ಆದಂಥವ್ರು ಮಾಜಿ ಇದ್ರು, ಅಂಥವ್ರ ಬಗ್ಗೆ ಇಂಥ ಸ್ಟೇಟ್ಮೆಂಟ್ಗಳ ಕೊಡೋಕ್ಕಿಂತ ಮುಂಚೆ ಇಂಥವ್ರನ್ನೆಲ್ಲ ನಾವು ಯಾಕೆ ಇಂಥ ಒಂದು ಸ್ಥಾನದಲ್ಲಿ ಕುಳಿಸ್ಬೇಕು, ಇವರೆಲ್ಲ ಯಾಕೆ ಇರಬೇಕು ಅಂತ ಪ್ರಶ್ನೆ ಬರುತ್ತೆ. ಸೊ ನನ್ನ ಪ್ರಕಾರ ಈ ಒಂದು ಸ್ಥಾನ ಅಥವಾ ಎಜುಕೇಶನ್ ಮಿನಿಸ್ಟ್ರು ಅಥವಾ ಪ್ರಧಾನಿ ಅಥವಾ ಗೃಹ ಮಂತ್ರಿ ಎಲ್ರಿಗೂ ಆಗ್ಲಿಕ್ಕೂ ಒಂದು ಕ್ವಾಲಿಫಿಕೇಶನ್ ಬೇಕು ಅಂತ ಅನ್ಸುತ್ತೆ. 100% ಇದು ಕ್ವಾಲಿಫಿಕೇಶನ್ಗೋಸ್ಕರ ನಾವು ಒಂದು ಫೈಟ್ ಮಾಡ್ಬೇಕು. ಯಾಕಂತಂದ್ರೆ ಈಗ ನಾನು ಇಲ್ಲಿ ಕೂತಿದೆ ಅಂತಂದ್ರೆ ಲಾಸ್ಟ್ ಒಂದು ಇಲ್ಲಿ ನಾನು ಕೂತಿದೆ ಅಂತಂದ್ರೆ ಈ ದಿನ ಏನ್ ನಾನು ಸುಮ್ಮನೆ ಕರ್ಕೊಳ್ಳಿಲ್ಲ, ನನಗೂ ಒಂದು ಕ್ವಾಲಿಫಿಕೇಶನ್ ಉಂಟು. ಅಥವಾ ಈವನ್ ಅಂಗನವಾಡಿ ಕೆಲಸ ಮಾಡೋರಿಗೆ ಒಂದು ಕ್ವಾಲಿಫಿಕೇಶನ್ ಉಂಟು, ಟೀಚರ್ ಆಗ್ಲಿಕ್ಕೆ ಒಂದು ಕ್ವಾಲಿಫಿಕೇಶನ್ ಉಂಟು, ಎಜುಕೇಶನ್ ಮಿನಿಸ್ಟರ್ ಆಗ್ಲಿಕ್ಕೆ ಯಾಕೆ ಕ್ವಾಲಿಫಿಕೇಶನ್ ಬೇಡ? Obviously ಪ್ರಶ್ನೆ ಎಲ್ಲ ಬರ್ತದೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ ಅನ್ಸುತ್ತೆ. ಮುಸ್ತಫಾ, ನಿಮ್ ಕೊನೆಯದಾಗಿ ವಿವಿಧತೆಯಲ್ಲಿ ಏಕತೆಯನ್ನು ಕಂಡು ಬಂದಿದ್ರ, ದೇಶಭಕ್ತಿಯನ್ನು ಕಂಡು ಬಂದಿದ್ರ, ಏನು ಹೇಳ್ತೀವಿ ಸರ್? ನಾವು ಇಲ್ಲಿ ಈಗ ಅದು ದೆಹಲಿಯಲ್ಲಿ ದೇಶದ ನಾನಾ ಭಾಗಗಳಿಂದ ಬಂದಿದ್ರು. ಈಗ ರಾಜ್ಯದಲ್ಲಿ ನಮಗೆ ಆಗಿರುವಂಥ ಕೆಲವೊಂದು ಅನ್ಯಾಯಗಳನ್ನು ನಾವು ಅದನ್ನು ವಿರೋಧ ಮಾಡಿದಾಗ ನಮ್ಮ ಮೇಲೆ ಕೇಸ್ಗಳನ್ನು ಹಾಕೋದು ಇವನ್ನೆಲ್ಲ ಮಾಡ್ತಾರೆ, ಭಯಗಳನ್ನು ಹುಟ್ಟಿಸ್ತಾರೆ, ಪೊಲೀಸನ್ನು ಮುಂದೆ ಬಿಡ್ತಾರೆ. ಇವೆಲ್ಲ ಮಾಡಿದಾಗ ಎಲ್ಲೋ ನಾವು ಪ್ರತಿರೋಧ ತೋರಿಸ್ಬೇಕು ಅಂತ ಟೈಮಲ್ಲಿ ಬೇರೆ ರೀತಿಯಲ್ಲಿ ನಮ್ಗೆ ಇದನ್ನು ಮಾಡಿದಾಗ ಒಂದು ಭಯ ಬರುತ್ತೆ. ಆ ಥರದ್ರಲ್ಲಿ ಬಂದಾಗ ನನಗನ್ಸಿದ್ದು ಯಾವುದು ಭಯ ಪಡೋ ಅವಶ್ಯಕತೆ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅನ್ಯಾಯದ ವಿರುದ್ಧ ಮಾಡೋದಕ್ಕೆ ಎಲ್ರಿಗೂ ಅವಕಾಶ ಇದೆ. ನಾವು ಅದನ್ನು ಧೈರ್ಯವಾಗಿ ಮಾಡಬೇಕು ಅನ್ನುವಂಥ ಒಂದು ಧೈರ್ಯ ಸಿಗ್ತಾ ಇಲ್ಲ ನಮಗೆ. ಯಾವ ರೀತಿ ಸಿಕ್ತಂದ್ರೆ, ಈಗ ಮುಂದೆ ಒಗ್ಗಟ್ಟಿದ್ರೆ ನಮ್ದೊಂದು ಒಗ್ಗಟ್ಟಿದ್ನಂದ್ರೆ ಪ್ರಜಾಪ್ರಭುತ್ವದ ಎಲ್ಲದಕ್ಕೂ ಅವಕಾಶ ಇದೆ. ಎಲ್ಲರಿಗೂ ಅವನು ಸುಳ್ಳು ಹೇಳೋವನಿಗೂ ಇದೆ, ಸತ್ಯ ಹೇಳೋವನಿಗೂ ಇದೆ. ಅದನ್ನು ಸರಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ನಮಗೊಂದು ಅವಕಾಶ ಇದೆ. ಸೊ ಇದನ್ನು ಈಗ ಸರ್ಕಾರ ಇದು ಬರುತ್ತೆ, ಅವಾಗ ನಾವು ಹಂಗೆ ಈಗ BJP ಸರ್ಕಾರ ಬಂದಾಗ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅಂತಂದಾಗ ಈ ವ್ಯವಸ್ಥೆಯನ್ನು ಅಳಿಗಾಡಿಸಿದ್ದೆ ಜೆನ್ಸಿಗಳು. ಮುಂದೆ ಬರುವಂಥವು ಕೂಡ ಇದನ್ನು ಏನು ಮಾಡಿದ್ರು ಅದನ್ನು ಪ್ರಶ್ನೆ ಮಾಡ್ಬೋದು ಅನ್ನೋ ಒಂದು ಮೆಸೇಜನ್ನು ಕೊಟ್ಟಿದೆಯಲ್ಲ, ಇದರಿಂದ ನಾವು ಕಲ್ಕೊಂಡಿದ್ದೇನಪ್ಪ ಅಂತಂದರೆ ನಾವು ಮುಂದೆ ಬರೋರಿಗೆ ಇವನ್ನೆಲ್ಲ ಹೇಳ್ಬೋದು. ಈ ಥರ ಆಯಿತು, ಈ ರೀತಿ ಒಂದು ಸಂಘಟನೆ ಬಂದಿತ್ತು, ಈ ರೀತಿ ಒಂದು ಗುಂಪು ಕೂಡಿತ್ತು. ಅದು ಸಂಘಟನೆ ಅಂತಲೂ ಅಲ್ಲ, ತನ್ನಷ್ಟಕ್ಕೆ ತಾನೇ ಒಂದು ಸೃಷ್ಟಿಯಾಗಿ ಈ ರೀತಿ ವ್ಯವಸ್ಥೆನೇ ವಿರುದ್ಧ ಮಾತಾಡಿ ಒಬ್ಬ ಮಿನಿಸ್ಟ್ರನ್ನ ಕೆಳಸಿಳುವಂತಹ ಹೋರಾಟ ಮಾಡಿದ್ರೆ ನೀವು ಹಂಗೆ ಮಾಡಬಹುದು. ಯಾರಿಗೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಕಾನೂನು ಎಲ್ರಿಗೂ ಒಂದೇ, ಪೊಲೀಸನಿಗೂ ಒಂದೇ, ಸರ್ಕಾರಕ್ಕೂ ಒಂದೇ, ಮಿನಿಸ್ಟ್ರಿಗೂ ಒಂದೇ, ನಮಗೂ ಒಂದೇ, ನಿಮಗೂ ಒಂದೇ. ಯಾವುದು ಅನ್ಯಾಯದ ವಿರುದ್ಧವಾಗಿ ನೀವು ಏನೇ ಧ್ವನಿ ಎತ್ತಿದ್ರೂ ಕೂಡ ಅದಕ್ಕೆ ನಿಮಗೆ ಜಯ ಇದ್ದೇ ಇದೆ ಅಂತ ನಾವು ಹೇಳೋದಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡಂಗೆ ಆಯ್ತು ನಮಗೆ. ಧನ್ಯವಾದಗಳು. ನಿಮ್ಮಿಬ್ಬರು ಸುಂದರವಾದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಈ ದಿನ .com ನಿಮ್ಗೆ ಅವಕಾಶ ಒದಗಿಸಿಕೊಟ್ಟಿತ್ತು. ಅದ್ಭುತವಾದ ಏನು ಐತಿಹಾಸಿಕವಾದ ಒಂದು ಪ್ರತಿಭಟನೆ ಕವರ್ ಮಾಡುವ ಅವಕಾಶ ನಿಮ್ಗೆ ಸಿಕ್ಕಿತ್ತು, ನೀವು ಸದುಪಯೋಗಪಡಿಸ್ಕೊಂಡಿದ್ರಿ. ನಮ್ಮ ಜೊತೆ ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ರಿ. ತುಂಬ ತುಂಬ ಧನ್ಯವಾದಗಳು. ಒಂದಂತೂ ಇಂಪಾರ್ಟೆಂಟು, ಸಂವಿಧಾನದ ಹಕ್ಕದು. ಪ್ರತಿಭಟನೆ ಮಾಡುವುದು ನಮ್ಮ ಸಂವಿಧಾನಕ್ಕೆ ಹಕ್ಕು. ಅದನ್ನು ನಾವು ಮಾಡಿ ಶಾಂತ ರೀತಿಯಿಂದ ಮಾಡಿದರೆ ಯಾರೂ ಅದನ್ನು ತಡೆಗಟ್ಟಲು ಸಾಧ್ಯವಿಲ್ಲ. ಅದನ್ನು ಈ ಯುವಜನತೆ ಪ್ರೂವ್ ಮಾಡಿದ್ದಾರೆ. ಆ ಮೂಲಕ ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಒಂದು ಅಕೌಂಟಬಿಲಿಟಿ ತಂದಿದ್ದಾರೆ. ಅಂದರೆ ಎಲ್ಲರೂ ಕೂಡಿ ಹೋರಾಟ ಮಾಡಿದರೆ
ಇದ್ದಾರೆ, ತಮ್ಮ ಹೋರಾಟದಲ್ಲಿ ಅವ್ರ ವಿಶ್ವಾಸ ಇದ್ದರೆ ಜುಕಾನೆ ವಾಲೆ ಚಾಯೇ ಸಬ್ ಜುಕ್ತೆ ಅಂತ, ಅಂದರೆ ಎಲ್ಲರೊಡೆ ಇದ್ದಾರೆ, ಬಗ್ಗಿಸುವವ್ರು ಬೇಕಂತ. ಆ ಬಗ್ಗಿಸುವ ಕೆಲಸವನ್ನು ಇವತ್ತು ಯುವ ಜನತೆ ಮಾಡಿದೆ. ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ಕೊಂಡು ಮಾಡಬೇಕಾಗಿದೆ. ಆ ಬಗ್ಗಿಸುವ ಶಕ್ತಿ ನಮ್ಮಲ್ಲಿರಬೇಕಾದ್ರೆ ಮತ ಹಾಕುವ ಹಕ್ಕು ನಮ್ಮ ಹತ್ರ ಇರಬೇಕು. ಯಾಕಂದರೆ ಇಡೀ ದೇಶದಲ್ಲಿ ಎಲ್ಲರಿಗೂ ಇರುವ ಸಮಾನ ಹಕ್ಕು ಅಂದರೆ ಮತದಾನದ ಹಕ್ಕು. ನನಗೂ ಒಂದೇ ಹಕ್ಕು, ಅಂಬಾನಿಗೂ ಒಂದೇ ಹಕ್ಕು, ಮೋದಿಗೂ ಒಂದೇ ಹಕ್ಕು, ಎಲ್ಲರ ಮತದ ಹಕ್ಕು ಒಂದೇ ಇರುತ್ತೆ. ಅದಕ್ಕಾಗಿ ನಮ್ಮ ಮತಗಳು ಉಳಿಸ್ಕೊಳ್ಬೇಕಾದ್ದು ತುಂಬ ಇಂಪಾರ್ಟೆಂಟ್ ಇದೆ. ಈಗಾಗಲೇ SIR ಪ್ರಕ್ರಿಯೆ ರಾಜ್ಯದಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಿಮ್ಮ ಮತವನ್ನು ಉಳಿಸ್ಕೊಳ್ಳಿಕ್ಕೆ ನೀವು ಏನೇನು ಮಾಡಬೇಕು, ಯಾವ ಕಾಗದ ಪತ್ರ ಉಳಿಸ್ಕೋಬೇಕಾದ್ರ ಬಗ್ಗೆ ಹಲವಾರು ಕಾರ್ಯಕ್ರಮಗಳು ಈ ದಿನ ಮಾಡ್ತಾ ಇದೆ. ಆ ಎಲ್ಲ ವೀಡಿಯೋಗಳನ್ನು ನೋಡಿ ಆ ರೀತಿ ನಿಮ್ಮ ಮತಗಳನ್ನು ಉಳಿಸ್ಕೊಳ್ಳಿ. ಮತ್ತೆ ಭೇಟಿ ಆಗೋಣ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.